ನಮಸ್ಕಾರ ಸ್ನೇಹಿತರೆ, ಗುರುದೇವ ಅಕಾಡೆಮಿ ಧಾರವಾಡಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಕಳೆದ ತರಗತಿಯಲ್ಲಿ ಜನವರಿ ತಿಂಗಳಿನ ಪಾರ್ಟ್ 1 ಪ್ರಚಲಿತ ಘಟನೆಗಳನ್ನ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಕೋನದಿಂದಾಗಿ ಆ ಒಂದು ಪ್ರಚಲಿತ ಘಟನೆಗಳ ಜೊತೆಗೆ ಜಿಕೆ ಒಂದಿಷ್ಟು ಪಾಯಿಂಟ್ಗಳನ್ನ ನಾವು ನೋಡ್ತಾ ಇದ್ವಿ. ಹಾಗಾದ್ರೆ ಮುಂಬರ್ತಕ್ಕಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಾಗಿರಲಿ 402 ಏನಂತ ಕೇಳಿದ್ರ PS ಸಬ್ ಇನ್ಸ್ಪೆಕ್ಟರ್ ಏನಾದ್ರಿಗಿನ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಈಗಾಗಲೇ ಆಗಿದೆ. ಫಿಸಿಕಲ್ ಕೂಡ ಮುಗಿದಿರ್ತಕ್ಕಂಥ ಉದಾಹರಣೆಗಳು. ಆದ್ರೆ ಇನ್ನೇನು ಎಕ್ಸಾಮ್ಗೆ ಏನಂತ ಕೇಳಿದಾಗ ಆ ಒಂದು ಡೇಟ್ ಅನ್ನು ಕೂಡ ಅನೌನ್ಸ್ಮೆಂಟ್ ಮಾಡತಕ್ಕಂಥ ಸಾಧ್ಯತೆಗಳಿದಾವೆ. ಆ ಎಲ್ಲಾ ಮುಂಬರ್ತಕ್ಕಂಥ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಕೋನದಿಂದ ಪ್ರಮುಖ ಪ್ರಚಲಿತ ಘಟನೆ ಕಲಿತಾ ಇದ್ದೀವಿ. ಈಗಾಗಲೇ ನಾವು ಪಾರ್ಟ್ 1 ವಿಡಿಯೋದಲ್ಲಿ ನೋಡಿದ್ವಿ. ಆಗಲೇ ಎರಡನೇದಲ್ಲಿ ನೋಡಿ, ಈಗ ಸರ್ ಸುದ್ದಿಯಲ್ಲಿರ್ತಕ್ಕಂಥ ಜಲ್ಲಿಕಟ್ಟು ಅನ್ನುವಂಥದ್ದು, ಈ ಸುದ್ದಿಯಲ್ಲಿರ್ತಕ್ಕಂಥ ಜಲ್ಲಿಕಟ್ಟು ಅನ್ನುವಂಥ ಕ್ರೀಡೆ ಯಾವ ರಾಜ್ಯದಲ್ಲಿ ಸುದ್ದಿ ಐತಿ ಅಂದ್ರಿಗಿನ ತಮಿಳುನಾಡು ಅನ್ನುವಂಥ ರಾಜ್ಯ. ಬಹಳ ಸರ್ ಈಗಾಗಲೇ ಕೇಳನ್ರಿ ಇದು ಹಳಿ ಪ್ರಶ್ನೆ ಏನಂತ ಕೇಳಿದಾಗ ಸುದ್ದಿಯಲ್ಲಿರ್ತಕ್ಕಂಥ ಜಲ್ಲಿಕಟ್ಟು ಯಾವುದರ ಭಾಗವಾಗಿ ಇದನ್ನ ಆಯೋಜನೆ ಮಾಡ್ತಾರ ಸರ್ ಅಂದ್ರ ಪೊಂಗಲ್ ಅನ್ನುವಂಥದ್ರಿ. ಪೊಂಗಲ್ ಹಬ್ಬ ಅಂತ ಕೇಳಿವಿ. ಈಗ ನಾವು ನಾಗಾಲ್ಯಾಂಡ್ ಹೋದಿವಿ ಅಂದ್ರೆ ಆರ್ನ್ಬಿಲ್ ಹಬ್ಬ ಅಂತ ಹೆಂಗ ಸೆಲೆಬ್ರೇಷನ್ ಮಾಡ್ತೀವಲ್ಲ ಹಂಗೇನ್ ಸರ್ ಅಂದ್ರಿಗಿನ ಈ ಒಂದು ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಫೇಮಸ್ ಆಗಿರ್ತಕ್ಕಂಥ ಹಬ್ಬದ ಹೆಸರು ಪೊಂಗಲ್ ಅನ್ನುವಂಥದ್ದು. ಇಲ್ಲಿ ಯಾವ ಕ್ರೀಡೆನ ಆಯೋಜನೆ ಮಾಡ್ತಾರಂದ್ರ ಜಲ್ಲಿಕಟ್ಟು ಕ್ರೀಡೆ. ಇದು ಇತ್ತೀಚೆಗೆ ಎಲ್ಲಿ ಉದ್ಘಾಟನೆ ಆಗ್ಯದ ಸರ್ ಅಂದ್ರ ತಮಿಳುನಾಡಿನ ಮದುರೈನ ಅಂಗನೂರು ಎಂಬಲ್ಲಿ, ತಮಿಳುನಾಡು ರಾಜ್ಯದ ಆ ಒಂದು ಮದುರೈ ಅನ್ನುವಂತ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಅಂಗನೂರು ಅನ್ನುವಂಥದ್ರಲ್ಲಿ ಈ ಜಲ್ಲಿಕಟ್ಟು ಕ್ರೀಡೆ ಕೂಡ ಜನವರಿ ತಿಂಗಳಲ್ಲಿ ಇದು ಉದ್ಘಾಟನೆ ಆಗಿರ್ತಕ್ಕಂಥ ಸ್ನೇಹಿತರೆ. ಇದು ಕೂಡ ಒಂದಿಷ್ಟು ಮಾಹಿತಿ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಇಲ್ಲಿ ಅಖಿಲ ಭಾರತ ಪೊಲೀಸ್ ಮಹಾನಿರ್ದೇಶಕರ ಸಮ್ಮೇಳನ, ಅಖಿಲ ಭಾರತ ಪೊಲೀಸ್ ಮಹಾನಿರ್ದೇಶಕರ ಸಮ್ಮೇಳನ 2024 ಅಂತ ಆಗ್ಬೇಕ್ರಿ. ಆದ್ರೆ 2024 ನೂತನ ವರ್ಷದಲ್ಲಿ ಜನವರಿ ತಿಂಗಳಲ್ಲಿ ಇತ್ತೀಚೆಗೇನಂತ ಕೇಳಿದ ಪ್ರತಿ ವರ್ಷ ಹೆಂಗ್ ಮಾಡ್ತಾ ಇದೀವಲ್ಲ ಹಂಗ 58ನೇ ಅಖಿಲ ಭಾರತ ಸಮಾವೇಶ ಎಲ್ಲಿ ನಡೆದ ಸರ್ ಅಂದ್ರಿಗಿನ ರಾಜಸ್ಥಾನ್ ರಾಜ್ಯದ ಪ್ರೆಸೆಂಟ್ ರಾಜಧಾನಿ ಆಗಿರ್ತಕ್ಕಂಥ ಜೈಪುರ್. ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಕೂಡ ಇದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಸರ್ ರಾಜಸ್ಥಾನ್ ರಾಜ್ಯದ ಜೈಪುರ್ನಲ್ಲಿ ಏನಂತ ಕೇಳಿದಾಗ 58ನೇ ಈ ಒಂದು ಪೊಲೀಸ್ ಮಹಾನಿರ್ದೇಶಕರಿಗೆ ಸಂಬಂಧಿಸಿದಂತೆ ಅಖಿಲ ಭಾರತ ಸಭೆ ನಡೆದೈತಿ. ಹಾಗಾದ್ರ ಈ ಜೈಪುರ್ ಅನ್ನುವಂಥದ್ದು ಭಾರತದ ಪಿಂಕ್ ಸಿಟಿ ಅಂತ ಕೂಡ ಕರೀಬಹುದು, ಭಾರತದ ಗುಲಾಬಿ ನಗರ. ಭಾರತ ದೇಶದಲ್ಲಿ 2019ರಲ್ಲಿ 38ನೇ ತಾಣವಾಗಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಕೂಡ ಜೈಪುರ್ ಅಂತ ನಾವು ಗಮನಿಸಬಹುದ್ರಿ. ಆ ಜೈಪುರ್ನಲ್ಲಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಹಿತ್ಯ ಉತ್ಸವ ಕೂಡ ಮಾಡ್ತಾ ಇದ್ದೀವಿ. ಹಾಗಾದ್ರ ಈ ರಾಜಸ್ಥಾನ ಅನ್ನುವಂಥದ್ದು ಕೂಡ ನಮ್ಮ ದೇಶದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯವಾಗಿರ್ತಕ್ಕಂಥದ್ದು ಕೂಡ ನಾವು ರಾಜಸ್ಥಾನ ಅಂತ ಕರಿತೀವಿ ಸ್ನೇಹಿತರೆ. ಇದಾದ ನಂತರ ನೋಡಿ 2024 58ನೇ ಸಮ್ಮೇಳನ ಅಂತೇಳಿ ಸಭೆ ಅಂತ ಗೊತ್ತಿರಲಿ. ಅದರ ಜೊತೆಗೆ ಏನಂತ ಕೇಳಿದಾಗ ಇಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಇನ್ನೊಂದು ನಮಗ ಈ ಒಂದು ಅಸ್ಸಾಂ ಅನ್ನುವಂಥ ರಾಜ್ಯ ರೀ, ಮುಖ್ಯಮಂತ್ರಿ ಮಹಿಳಾ ಉದ್ಯಮಿತ ಅಭಿಯಾನ. ಗ್ರಾಮೀಣ ಮಹಿಳೆಯರಿಗೆ ಸಂಬಂಧಿಸಿದಂತೆ ಆ ಒಂದು ಸಬಲೀಕರಣಕ್ಕಾಗಿ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಮಹಿಳಾ ಉದ್ಯಮಿತ ಯೋಜನೆಯನ್ನು ಜಾರಿಗೊಳಿಸಿದೆ ಅಂತ ಕೇಳಿದ್ರ ಅಸ್ಸಾಂ ಅನ್ನುವಂಥ ರಾಜ್ಯ. ಈಶಾನ್ಯ ಸಹೋದರಿ ರಾಜ್ಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಅಸ್ಸಾಂ ರಾಜ್ಯ ರೀ. ಸಪ್ತ ಅಂತ ಕರಿತೀವಲ್ರಿ, ಸಪ್ತ ಅಂದ್ರೆ 7 ಅಂತ ಲೆಕ್ಕ. 7 ರಾಜ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಅಸ್ಸಾಂ ಅನ್ನುವಂಥ ರಾಜ್ಯದಲ್ಲಿ ಈ ಮುಖ್ಯಮಂತ್ರಿ ಮಹಿಳಾ ಉದ್ಯಮತ ಯೋಜನೆ ಕೂಡ ಅಭಿಯಾನ ಸ್ಟಾರ್ಟ್ ಆಗೈತಿ. ಅದು ಗ್ರಾಮೀಣ ಮಹಿಳೆಯರ ಸಬಲೀಕರಣ ಕೂಡ ಸಂಬಂಧಪಡ್ತದ. ಇದರ ಜೊತೆಗೆ ಅಸ್ಸಾಂ ಸಂಬಂಧಪಟ್ಟಂತ ಕ್ಯಾಪಿಟಲ್ ಯಾವ ಸರ್ ಅಂತ ಕೇಳಿದಾಗ ದಿಸ್ಪುರ್ ಅನ್ನುವಂಥದ್ದು. ಅಸ್ಸಾಂ ರಾಜ್ಯದ ಹೈಕೋರ್ಟ್ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಸರ್ ಅಂದ್ರ ಗುವಾಹಟಿ ಅನ್ನುವಂಥದ್ದು. ಈ ಗುವಾಹಟಿ ಒಳಗ ಚಹಾ ಸಂಶೋಧನಾ ಕೇಂದ್ರ ಕೂಡ ಸ್ಥಾಪನೆ ಮಾಡ್ಯಾರ. ಇನ್ನೊಂದು ಅಸ್ಸಾಂ ರಾಜ್ಯದ ಗುವಾಹಟಿ ಒಳಗ ಆ ರಾಜ್ಯದ IIT ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡ್ಯಾರ. 1994ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಮ್ಮ ಕರ್ನಾಟಕ ಒಂದು IIT ಐತೆಪ್ಪೋ. ಇಲ್ಲಿ ಏನಂತ ಕೇಳಿದ ಕರ್ನಾಟಕ ರಾಜ್ಯದ ಧಾರವಾಡ ಅನ್ನುವಂಥ ಜಿಲ್ಲೆಯಲ್ಲಿ ಒಂದು ನಾವು IIT ಹೆಂಗ್ ಮಾಡ್ಕೊಂಡಿವಲ್ಲ ಹಸಿರು ತಂತ್ರಜ್ಞಾನದ IIT, ಹಂಗೇನು ಸರ್ ಅಂದ್ರೆ ಇವರು ಗುವಾಹಟಿ ನಗರದ ಮಾಡ್ಕೊಂಡಾರ. ಅದರ ಜೊತೆಗೆ ಈ ಅಸ್ಸಾಮಿಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ GST ಮಸೂದೆಗೆ ಒಪ್ಪಿಗೆ ನೀಡಿರ್ತಕ್ಕಂಥ ಮೊದಲ ರಾಜ್ಯ ಕೂಡ ಅಸ್ಸಾಂ ಅಂತ ಕರಿಬೋದ್ರಿ. ಭಾರತದಲ್ಲಿ GST ಮಸೂದೆಗೆ ಒಪ್ಪಿಗೆ ಕೊಟ್ಟಂತ ಮೊದಲ ಸ್ಟೇಟ್ ಯಾವ ಸರ್ ಅಂತ ಕೇಳಿದಾಗ ಅಸ್ಸಾಂ ಅಂತ ಕೂಡ ಕರಿತಕ್ಕಂಥದ್ದು. ಅದರ ಜೊತೆಗೆ ಏನಂತ ಕೇಳಿದಾಗ ಈ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ನಮಗ 371B ಅನ್ನುವಂಥ ಉಪವಿಧಿ ಅಡಿಯಲ್ಲಿ ವಿಶೇಷ ಸ್ಥಾನಮಾನ ಕೂಡ ಕೊಟ್ಟಿರ್ತಕ್ಕಂಥದ್ದು ಅಸ್ಸಾಂ ರಾಜ್ಯಕ್ಕ. ಅಸ್ಸಾಂದಲ್ಲಿ ಅತಿ ಹೆಚ್ಚು ಚಹಾ ಬೆಳೀತಕ್ಕಂಥ ರಾಜ್ಯ ಅಂತ ಕೂಡ ಕರಿಬಹುದು. ಇಂಥ ರಾಜ್ಯದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಮಹಿಳಾ ಉದ್ಯಮಿತ ಯೋಜನೆ ಜಾರಿ ಬಂದೈತಿ. ಇಷ್ಟು ನಮಗೆ ಒಂದಿಷ್ಟು ಮಾಹಿತಿ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಆಂಧ್ರ ಪ್ರದೇಶದಲ್ಲಿ ವಿಶ್ವದ ಅತಿ ಎತ್ತರದ ಅಂಬೇಡ್ಕರ್ ಪ್ರತಿಮೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದಂತೆ
ಇನ್ಕ ತಕ್ಕ ಅವ್ರ ಹೆಸರು ಮ್ಯಾಗ ಸಾಕಷ್ಟು ಪ್ರತಿಮೆಗಳ ನಿರ್ಮಾಣ ಆಗ್ಯಾವ್ರಿ. ಆದ್ರ ಆ ಎಲ್ಲಾ ಪ್ರತಿಮೆಗಳಿಗೆ ಕಂಪ್ಯಾರಿಸನ್ ಮಾಡಿದ್ದಾಗಿತ್ತಂದ್ರ ಏನ, ಜಗತ್ತಿನ ಅತಿ ಎತ್ತರದ ಪ್ರತಿಮೆ ಅವ್ರ ಹೆಸರು ಮ್ಯಾಗ ಇತ್ತೀಚೆಗೆ ನಾವ್ ಎಲ್ಲಿ ಉದ್ಘಾಟನೆ ಮಾಡಿವಿ ಸರ್ ಅಂದ್ರೆ ಏನ, ಆಂಧ್ರ ಪ್ರದೇಶದಲ್ಲಿ. ಈ ಆಂಧ್ರ ಪ್ರದೇಶದ ಯಾವ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಆಗ್ಯದ ಸರ್ ಅಂದ್ರ ವಿಜಯವಾಡ ಅನ್ನುವಂತ ಜಿಲ್ಲೆ ರೀ. ಆಂಧ್ರ ಪ್ರದೇಶದ ವಿಜಯವಾಡ ಜಿಲ್ಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದಂತೆ 206 ಅಡಿ ಎತ್ತರದಲ್ಲಿ ನಿರ್ಮಾಣ ಆಗ್ಯದ್ರಿ ಸ್ನೇಹಿತರೆ. 206 ಅಡಿ ಎತ್ತರದಲ್ಲಿ ಇದನ್ನ ಕಟ್ಟಿರ್ತಕ್ಕಂಥ ಒಬ್ಬ ಶಿಲ್ಪಿ ಯಾರಂತ ಕೇಳಿದಾಗ ರಾಮ್ ಸುತಾರ್. ಭಾರತ ದೇಶದ ಪ್ರಮುಖ ಈ ಒಂದು ಪ್ರತಿಮೆಗಳನ್ನು ಕಟ್ಟಿರ್ತಕ್ಕಂಥ ಶಿಲ್ಪಿಗಳಲ್ಲಿ ಅಗ್ರಸ್ಥಾನ ಯಾರು ಸರ್ ಅಂದ್ರಗಿನ ರಾಮ್ ಸುತಾರ್. ಯಾವಾಗ ನಮಗ ಶಿಲ್ಪಿಗಳ ಹೆಸರುಗಳ ಗೊತ್ತಾಗಿಲ್ಲಲ್ಲ, ಅವಾಗ ಏನ್ ಸರ್ ಅಂತ ಕೇಳೋ ರಾಮ್ ಸುತಾರ್ ಅವರು ಬಹುತೇಕ ಪ್ರತಿಮೆಗಳು ಕಟ್ಟ್ಯಾರ. ನೋಡಿಲ್ಲಿ 206 ಅಡಿ ಎತ್ತರ ಸರ. ಇದನ್ನ ನಾವು ಏನಂತ ಪ್ರತಿಮೆಗೆ ಹೆಸರಿಟ್ಟಿವ ಅಂದ್ರಗಿನ ಸಾಮಾಜಿಕ ನ್ಯಾಯದ ಪ್ರತಿಮೆ ಅಂತ ಕೂಡ ಕರೆಯಕತ್ತೀವ್ರಿ. ಇದು ಇಂಪಾರ್ಟೆಂಟ್ ನಮಗ. ಸಂಕೇತ ಏನ್ ಸರ್ ಇದರದಂತ ಕೇಳ್ತಾನ್ರಿ. ಸಾಮಾಜಿಕ ನ್ಯಾಯದ ಸಂಕೇತ ಏನಂತ ಕೇಳಿದಾಗ ದೇಶದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸೌಲಭ್ಯಗಳು ದೊರಕಬೇಕನ್ನುವಂತ ಕಾನ್ಸೆಪ್ಟ್. ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಲಿಖಿತ ರೂಪದ ಸಂವಿಧಾನವನ್ನು ನಮ್ಮ ದೇಶ ಕಾಣ್ತಾ ಇದೀವಿ. ಆ 16 ದೇಶದ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಭಾರತ ದೇಶಕ್ಕೆ ಅತಿ ದೊಡ್ಡ ಲಿಖಿತ ರೂಪದ ಪ್ರಜಾಪ್ರಭುತ್ವ ಸಂವಿಧಾನವನ್ನು ಕೂಡ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದಂತೆ ಅತಿ ಎತ್ತರದ ಪ್ರತಿಮೆಯನ್ನು ಕೂಡ ನಾವು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೀವಿ ಸ್ನೇಹಿತರೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ YS ಜಗನ್ಮೋಹನ್ ರೆಡ್ಡಿ ಅವರ ನಾಯಕತ್ವದಲ್ಲಿ ಈ ಪ್ರತಿಮೆ ಕೂಡ ನಿರ್ಮಾಣ ಮಾಡಿವಿ. ಇದಕ್ಕೆ ನಾವು ಒಂದು ಹೆಸರು ಕೂಡ ಕೊಟ್ಟಿವಿ ಸರ, ಸಾಮಾಜಿಕ ನ್ಯಾಯದ ಪ್ರತಿಮೆ. ಸಾಮಾಜಿಕ ನ್ಯಾಯದ ಪ್ರತಿಮೆ 206 ಅಡಿ, ಇದರ ಶಿಲ್ಪಿ ರಾಮ್ ಸುತಾರ್. ಇಷ್ಟು ನಮಗ ಒಂದಿಷ್ಟು ಮಾಹಿತಿ ಸರ. ಇತ್ತೀಚೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದಂತೆ ಬಾಬಾ ಸಾಹೇಬರ ಪ್ರತಿಮೆಗಳು ಎಲ್ಲೆಲ್ಲಿ ಉದ್ಘಾಟನೆ ಆಗ್ಯಾವ, ಏನೇನಾಗ್ಯಾವ, ಒಂದೆರಡು ಪಾಯಿಂಟ್ ಅಪ್ ಸಿಂಪಲ್ ಆಗಿ ನೋಡಿಲ್ಲಿ. ಅಮೇರಿಕ ದೇಶದ ಮೇರಿಲ್ಯಾಂಡ್ ನಗರ ರೀ. ಅಮೇರಿಕದ ಮೇರಿಲ್ಯಾಂಡ್ ನಗರದಲ್ಲಿ 19 ಅಡಿ ಎತ್ತರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಕೂಡ ಉದ್ಘಾಟನೆ ಆಗ್ಯದ. ಅಮೇರಿಕದ ಮೇರಿಲ್ಯಾಂಡ್ ನಗರದಲ್ಲಿ 19 ಅಡಿ ಎತ್ತರದ ಪ್ರತಿಮೆ. ಇದನ್ನ ಸಮಾನತೆ ಪ್ರತಿಮೆ ಅಂತೇಳಿ ಹೆಸರಿಟ್ಟಿವಿ. ಹೌದಾ, ಸಮಾನತೆ ಪ್ರತಿಮೆ. ಇದರ ಶಿಲ್ಪಿ ಕೂಡ ಯಾರು ಸರ್ ಅಂದ್ರಿಗಿನ ರಾಮ್ ಸುತಾರ್ ಅನ್ನುವಂತ ವ್ಯಕ್ತಿ ಆ ಒಂದು ಕಟ್ಟಿರ್ತಕ್ಕಂಥ ಶಿಲ್ಪಿ. ಇನ್ನೊಂದು ಇಂಪಾರ್ಟೆಂಟ್ ನಮಗ, ಅದೇ ಒಂದು ತೆಲಂಗಾಣ ರಾಜ್ಯದ ಆ ಒಂದು ಹೈದರಾಬಾದ್ ನಲ್ಲಿ ಏನ್ ಸರ್ ಅಂತ ಕೇಳಿದಾಗ ಇವರಿಗೆ ಸಂಬಂಧಿಸಿದಂತೆ 125 ಅಡಿ ಎತ್ತರದ ಒಂದು ಕಂಚಿನ ಪ್ರತಿಮೆ ಇಟ್ಟಿವಿ. ಅದಕ್ಕೆ ಹೆಸರು ಕಂಚಿನ ಪ್ರತಿಮೆನ ಕರೆದಾರ. ನಿರ್ದಿಷ್ಟವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ. ಅದರ ಶಿಲ್ಪಿ ಕೂಡ ಯಾರು ಸರ್ ಅಂದ್ರಿಗಿನ ಈ ರಾಮ್ ಸುತಾರ. ಸಿಂಪಲ್ ಆಗಿ ತಿಳ್ಕೊಬೇಕ್ರಿ. ಹಾಗಾದ್ರ ಅಮೇರಿಕದ ಮೇರಿಲ್ಯಾಂಡ್ ನಗರದಲ್ಲಿ ಸಮಾನತೆ ಪ್ರತಿಮೆ 19 ಅಡಿ ಎತ್ತರಕ್ಕೆ ಸಂಬಂಧಿಸಿದಂತೆ ರಾಮ್ ಸುತಾರ್. ನೆಕ್ಸ್ಟ್ ತೆಲಂಗಾಣದ ಹೈದರಾಬಾದ್ ನಲ್ಲಿ 125 ಅಡಿ ಎತ್ತರದ ಕಂಚಿನ ಪ್ರತಿಮೆ, ಆ ಒಂದು ಶಿಲ್ಪಿ ಕೂಡ ರಾಮ್ ಸುತಾರ್. ಅದರ ಜೊತೆಗೆ ಆ ಒಂದು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ 206 ಅಡಿ ರಾಮ್ ಸುತಾರ್. ಸಾಮಾಜಿಕ ನ್ಯಾಯದ ಪ್ರತಿಮೆ, ಜ್ಞಾನದ ಪ್ರತಿಮೆ ಮಹಾರಾಷ್ಟ್ರದ ಕೂಡ ಕಂಡು ಬರ್ತೈತಿ. ಹಿಂಗೇನು ಸರ್ ಅಂತ ಕೇಳಿದಾಗ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದಂತೆ ನಾವು 16 ಪ್ರತಿಮೆಗಳನ್ನು ಕೂಡ ಕಟ್ತಕ್ಕಂಥ ಪ್ರಯತ್ನ ಮಾಡಿವಿ. ದೇಶದಲ್ಲಿ ಭಾರತ ದೇಶದಕ್ಕಿಂತ ಹೊರ ದೇಶಗಳಲ್ಲಿ ಅನೇಕ ಪ್ರಶಸ್ತಿ ಹೊಂದಿರತಕ್ಕಂಥ ಬಾಬಾ ಸಾಹೇಬ್ರನ್ನು ಕೂಡ ಕರಿಬಹುದು. ಕರಡು ಸಮಿತಿ ಅಧ್ಯಕ್ಷರ ಕೂಡ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಅದರ ಜೊತೆಗೆ ಏನ್ ಸರ್ ಅಂತ ಕೇಳಿದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದಂತೆ 1990ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಕೂಡ ಕೊಟ್ಟಿವಿ. 2005ರಲ್ಲಿ ಮರಣೋತ್ತರವಾಗಿ ವಿಶ್ವರತ್ನ ಪ್ರಶಸ್ತಿ ಪಡೆದಂತ ವ್ಯಕ್ತಿ ಕೂಡ ಭಾರತೀಯರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅಗ್ರಸ್ಥಾನವಾಗಿರ್ತಕ್ಕಂಥದ್ದು. 2 ವರ್ಷ 11 ತಿಂಗಳು 18 ದಿನಗಳು ಭಾರತ ಸಂವಿಧಾನಕ್ಕೆ ನಾವು ತೆಗೆದುಕೊಂಡಿರ್ತಕ್ಕಂಥ ಅವಧಿ ಅನ್ನುವಂಥದ್ದು. ಎಲ್ಲ ರೀತಿಯಾಗಿರ್ತಕ್ಕಂಥ ಕರಡು ಸಮಿತಿ ಅಧ್ಯಕ್ಷರನ್ನು ಒಳಗೊಂಡಂತೆ ಬಾಬಾ ಸಾಹೇಬರ ನಾಯಕತ್ವದಲ್ಲಿ ಅಖಂಡ ಭಾರತ ದೇಶದ ಸಂವಿಧಾನವನ್ನು ಕೂಡ ಬರೀತಕ್ಕಂಥ ಪ್ರಯತ್ನ ಆಗ್ಯಾವ. ಅವ್ರ ಹೆಸರು ಮ್ಯಾಗ ಅನೇಕ ರೀತಿಯ ಪ್ರತಿಮೆಗಳು ಕೂಡ ನಾವು ಸ್ಥಾಪನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿವಿ ಸರ್. ಹಾಗಾದ್ರ ಮುಂದಿನ ನೋಡೋಣಂತ. ಇದಾದ ನಂತರ ನೋಡಿ ಮತ್ತೊಂದು ಬಂದೈತಿ, ಪ್ರಧಾನ ಮಂತ್ರಿ ಸೂರ್ಯೋದಯ ಯೋಜನೆ. ಸರ ಕೇಳ್ತಾನ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಪ್ರಧಾನ ಮಂತ್ರಿ ಸೂರ್ಯೋದಯ ಯೋಜನೆ. ಪ್ರಧಾನ ಮಂತ್ರಿ ಸೂರ್ಯೋದಯ ಯೋಜನೆ ಅನ್ನುವಂಥದ್ದು ಇದು ಕೂಡ ಸುದ್ದಿಯಾಗಿರ್ತಕ್ಕಂಥ ಯೋಜನೆ. ಆ ಒಂದು ಏನಂತ ಕೇಳಿದಾಗ ಈಗ ಪ್ರಮುಖವಾಗಿರ್ತಕ್ಕಂಥ ಒಂದು ಶಿಕ್ಷಣ ಕ್ಷೇತ್ರವನ್ನು ಒಳಗೊಂಡಂತೆ, ಸಾಮಾಜಿಕ ಕ್ಷೇತ್ರವನ್ನು ಒಳಗೊಂಡಂತೆ ಪ್ರಜೆಗಳ ಹಕ್ಕುಗಳಿಗೆ ಏನಂತ ಕೇಳಿದಾಗ ಅನೇಕ ರೀತಿಯ ಯೋಜನೆಗಳನ್ನು ಪರಿಕಲ್ಪನೆಗಳನ್ನ ಜಾರಿಗೊಳಿಸ್ಬೇಕಂತೇಳಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ಅಧ್ಯಕ್ಷತೆಯಲ್ಲಿ ಕೂಡ ಈ ಯೋಜನೆ ಸುದ್ದಿಯಾಗಿತ್ರಿ. ಹಾಗಾದ್ರ ಇನ್ನೊಂದು ಇಂಪಾರ್ಟೆಂಟ್ ಸರ್, ಇದ್ರ ಥೀಮ್ ಏನ್ ಸರ್ ಅಂದ್ರ 1 ಕೋಟಿಗೂ ಅಧಿಕ ಮನೆಗಳ್ರಿ. 1 ಕೋಟಿಗೂ ಅಧಿಕ ಮನೆಗಳಿಗೆ ಸಂಬಂಧಿಸಿದಂತೆ ನಾವೇನಂತ ಕೇಳಿದಾಗ
ಸೌರ ವಿದ್ಯುತ್ ಅನ್ನು ಒದಗಿಸಬೇಕನ್ನುವಂತ ಪ್ರಯತ್ನದಿಂದ ಈ ಯೋಜನೆ ಸುದ್ದಿಗೈತಿ. ಸೂರ್ಯ ಯೋಜನೆ ಅಂತ ಕೇಳಿದ್ರೆ ಹೆಸರು ಗೊತ್ತಾಗ್ಬಿಡ್ಬೇಕು ನಮ್ಗೆ ಆಟೋಮೆಟಿಕ್ ಆಗಿ. ಸೌರ ವಿದ್ಯುತ್ ಯೋಜನೆ 1 ಕೋಟಿ ಏನಂತ ಕೇಳಿದ್ರೆ ಅಧಿಕವಾಗಿರ್ತಕ್ಕಂಥ ಮನೆಗಳಿಗೆ ಆ ಒಂದು ಯೋಜನೆ ಕೂಡ ಸದುಪಯೋಗ ಆಗ್ಲಿ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ ಇಲ್ಲಿ, ದೇಶಿ ಬಿತ್ತನೆ ಬೀಜ ಉತ್ಸವ ಎಲ್ಲಿ ಸರ್ ಅಂದ್ರಿಗೆನ ಪಶ್ಚಿಮ ಬಂಗಾಳದಲ್ಲಿ ನಡೆದೈತಿರಿದು. ಪಶ್ಚಿಮ ಬಂಗಾಳದಲ್ಲಿ ಯಾವ ಸಂಸ್ಥೆಯವ್ರು ನಡೆಸ್ಯಾರ ಸರ್ ಅಂತ ಕೇಳಿದಾಗ, ಯಾವ ಸಂಸ್ಥೆಯವ್ರು ಮಾಡ್ತಾ ಇದಾರೆ ಅಂದ್ರಿಗೆನ ಆಸಿಡ್ ಆಡ್ ಅನ್ನುವಂತ ಸಂಸ್ಥೆ ರೀ. ಆಸಿಡ್ ಆಡ್ ಅನ್ನುವಂತ ಸಂಸ್ಥೆ ದೇಸಿ ಬೀಜ ಬಿತ್ತನೆ ಉತ್ಸವ ಪಶ್ಚಿಮ ಬಂಗಾಳದಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಬಿತ್ತನೆ ಮಾಡ್ತಿದ್ವಲ್ಲ ನಾವು, ಹಂಗೇನ್ ಸರ್ ಅಂತ ಕೇಳಿದಾಗ ಈ ಯೋಜನೆ ಕೂಡ ಭಾರತ ದೇಶದಲ್ಲಿ ಪಶ್ಚಿಮ ಬಂಗಾಳ ಸುದ್ದಿಯಾಗೈತಿ. ನೆಕ್ಸ್ಟ್ ನೋಡಿ, ಉತ್ಸವ ಅನ್ನುವಂಥದ್ದು ಇದನ್ನ ಕರೆಯಾಕತ್ತೀವಿ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ಪ್ರಸನ್ನ ಬಿ ವರಳಿ ಪ್ರಮಾಣ ವಚನ. ಕರ್ನಾಟಕ ರಾಜ್ಯದ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆಗಿದ್ರು ಇವರು ಸರ್. ಇನ್ಕತಕ ಕರ್ನಾಟಕ ರಾಜ್ಯದ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಪ್ರಸನ್ನ ಬಿ ವರಳಿ ಅವರನ್ನ ಎಲ್ಲಿಗೆ ನಾವು ಅಪಾಯಿಂಟ್ ಮಾಡಿವಿ ಅಂದ್ರಿಗೆನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಅಪಾಯಿಂಟ್ ಮಾಡಿವಿ. ಆದ್ರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಯಾರ ಇದಾರ, ಡಿ.ವೈ. ಚಂದ್ರಚೂಡ್ ಅನ್ನುವಂತ ವ್ಯಕ್ತಿ. ಸರ ಡಿ.ವೈ. ಚಂದ್ರಚೂಡ್ ಅವರು ಎಷ್ಟನೇ ಮುಖ್ಯ ನ್ಯಾಯಾಧೀಶರು? 50ನೇವ್ರಿ. ಅದಾದ ನಂತರ ಅವ್ರಕ್ಕಿಂತ ಬಿಫೋರ್ ಯಾರಿದಾರ ಅಂತ ಕೇಳ್ತಾನ್ರಿ, ಇವಿ ಲಲಿತ್ ಅವರು. ಹೌದಾ, ಇವ್ರದ್ದು ಏನ್ ಸರ್ ಅಂತ ಕೇಳೋದು 49ನೇ ಮುಖ್ಯ ನ್ಯಾಯಾಧೀಶ. ಇವ್ರಕ್ಕಿಂತ ಬಿಫೋರ್ ಯಾರು ಸರ್ ಅಂದ್ರೆ ಎನ್.ವಿ. ರಮಣ ಅವರು 48ನೇ ಮುಖ್ಯ ನ್ಯಾಯಾಧೀಶ. ಇವ್ರಕ್ಕಿಂತ ಬಿಫೋರ್ ಏನಂತ ಕೇಳಿದಾಗ ಶರದ್ ಅರವಿಂದ್ ಬೋಬಡೆ. ಶರದ್ ಅರವಿಂದ್ ಬೋಬಡೆ ಅವರು 47ನೇ ಮುಖ್ಯ ನ್ಯಾಯಾಧೀಶರು. 46ನೇವರು ರಂಜನ್ ಗೊಗೊಯ್. ಅಯೋಧ್ಯೆ ರಾಮ ಮಂದಿರ ಪರಿಕಲ್ಪನೆ ತೀರ್ಪನ್ನು ಕೊಟ್ಟಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ನ 46ನೇ ಮುಖ್ಯ ನ್ಯಾಯಾಧೀಶ ರಂಜನ್ ಗೊಗೊಯ್. ಮೊನ್ನೆ KA ಎಕ್ಸಾಮ್ ಈ ಪ್ರಶ್ನೆ ಕೇಳ್ಯಾರ್ರಿ. ಏನಂತ ಕೇಳಿದ್ನ ಸರ್ ಅಂದ್ರಿಗೆನ, ಈಗ ಪ್ರೆಸೆಂಟ್ ಏನಂತ ಕೇಳಿದಾಗ ಡಿ.ವೈ. ಚಂದ್ರಚೂಡ್ ಅವರು ಸುಪ್ರೀಂ ಕೋರ್ಟ್ ನ 50ನೇ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರತರಾಗಿದ್ದು, ಹಾಗಾದ್ರೆ 49ನೇ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ರು ಅಂತ ಪ್ರಶ್ನೆ ಕೇಳೋ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿ ನಾವು ನೆನ್ಪಿಡ್ಬೇಕ್ರಿ. ಈ ಸುಪ್ರೀಂ ಕೋರ್ಟ್ 50 ಜನ ಚೇಂಜ್ ಆಗ್ಯಾರ ಅಂತ 50 ಜನರ ಬಯಾಟ್ ಹಾಕಂಗಿಲ್ರಿ. ಇಂಪಾರ್ಟೆಂಟ್ ಆಗಿ ರೀಸೆಂಟ್ ಆಗಿ ಯಾರ್ಯಾರು ಚೇಂಜಸ್ ಆಗ್ಯಾರ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಏನಂತ ಕೇಳಿದಾಗ, ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡಿದ್ದೆ ಎಷ್ಟು ಜನ ಇರ್ತಾರ ಸರ್? 34 ಜನ. 34ರಲ್ಲಿ ಒಂದು ಪ್ಲೇಸ್ ಹುದ್ದೆ ಖಾಲಿ ಇತ್ರಿ. ಆ ಹುದ್ದೆಗೆ ಅಪಾಯಿಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರಂದ್ರಿಗಿನ ಬಿ ವರಳಿ. ಇವರು ಯಾವ ರಾಜ್ಯದ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ಕೆಲಸ ಮಾಡ್ಯಾರ ಅಂತ ಕೇಳ್ತಾನ, ಕರ್ನಾಟಕ ರಾಜ್ಯ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ಕೂಡ ಕೆಲಸ ಮಾಡಿರ್ತಕ್ಕಂಥ ಪ್ರಸನ್ನ ಬಿ ವರಳಿ ಅನ್ನುವಂಥ ವ್ಯಕ್ತಿನ ನಾವು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿ ಅಪಾಯಿಂಟ್ ಮಾಡ್ಕೊಂಡಿವಿ. ಯಾವ್ದು ಇಷ್ಟು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೂಡ ಗೊತ್ತಿರಲಿ. ಇನ್ ಕೇಸ್ ನಮಗ ಆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ರಲ್ಲಿ ಫಾತಿಮಾ ಬೀವಿ ಅನ್ನುವಂಥ ಮಹಿಳೆ ಕೂಡ ಮಹಿಳಾ ನ್ಯಾಯಾಧೀಶರ ಕೆಲಸ ಮಾಡಿದ್ರು. ಆ ಫಾತಿಮಾ ಬೀವಿ ಅವರು ಕೇರಳ ರಾಜ್ಯದವರು ಇತ್ತೀಚೆಗೆ ಸುದ್ದಿಯಾಗಿದ್ರಿ ಸರ್. ಯಾಕಂತ ಕೇಳಿದಾಗ, ಸುಪ್ರೀಂ ಕೋರ್ಟ್ ನಲ್ಲಿ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಮಹಿಳಾ ನ್ಯಾಯಾಧೀಶರಾಗಿರ್ತಕ್ಕಂಥ ಫಾತಿಮಾ ಬೀವಿ ಅವರು 2023-24ರಲ್ಲಿ ನಿಧನ ಹೊಂದಿರತಕ್ಕಂಥ ಮಹಿಳೆಯರಿ, ಅವರು ಕೂಡ ಸುದ್ದಿಯಾಗಿರ್ತಕ್ಕಂಥದ್ದು. ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಏನಂತ ಕೇಳಿದಾಗ 2027ಕ್ಕೆ ಬಿ.ವಿ. ರತ್ನಮ್ಮ ಅನ್ನುವಂಥ ಮಹಿಳೆ ಭಾರತ ದೇಶದಲ್ಲಿ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶ ಆತಾರ್ರಿ. ಯಾವಾಗ ಸರ್ ಅಂದ್ರೆ ಆ ಘಟನೆ ಆ ಒಂದು ಹುದ್ದೆ ಏನಂತ ಕೇಳ 2027 ಬಿ.ವಿ. ರತ್ನಮ್ಮ ಅನ್ನುವಂಥ ಮಹಿಳೆ ಸುಪ್ರೀಂ ಕೋರ್ಟ್ಗೆ ಆಯ್ಕೆ ಆಗ್ತಕ್ಕಂಥ ಸಾಧ್ಯತೆಗಳು. ಇಷ್ಟು ನಮಗೆ ಒಂದಿಷ್ಟು ಕನ್ಫರ್ಮೇಶನ್ ಗೊತ್ತಿರಲಿ. ನೆಕ್ಸ್ಟ್ ನೋಡಪ್ಪ, ಇಲ್ಲಿ ಶ್ರೀ ಮಂದಿರ ಪರಿಕ್ರಮ ಪ್ರಕಲ್ಪ ಯೋಜನೆ ಹೆಂಗೈತಿ ನೋಡಿದ ಹೆಸರು, ಶ್ರೀ ಮಂದಿರ ಪರಿಕ್ರಮ ಪ್ರಕಲ್ಪ ಯೋಜನೆ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ? ಒಡಿಸ್ಸಾ. ಸರ ಒಡಿಸ್ಸಾದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಯಾರಂತ ಕೇಳಿದಾಗ ನವೀನ್ ಪಟ್ನಾಯಕ್ ಅನ್ನುವಂಥ ವ್ಯಕ್ತಿ ರೀ. ಈ ನವೀನ್ ಪಟ್ನಾಯಕ್ ಅವರು ಒಡಿಸ್ಸಾದ ಮುಖ್ಯಮಂತ್ರಿ ಆಗ್ಯಾರ. ಇವ್ರದ್ದು ಏನ್ ಸರ್ ಅಂತ ಕೇಳಿದಾಗ, ಅಲ್ಲಿ ಪೂರಿ ಜಗನ್ನಾಥ ದೇವಾಲಯ ಅಂತ ಕೇಳಿವಿ ನಾವು. ಒಡಿಸ್ಸಾ ರಾಜ್ಯದಲ್ಲಿರ್ತಕ್ಕಂಥದ್ದು ಬಹಳಷ್ಟು ಜಗತ್ ಪ್ರಸಿದ್ಧನಾಗಿರ್ತಕ್ಕಂಥ ಪೂರಿ ಜಗನ್ನಾಥ ದೇವಾಲಯ. ಸರ ಈ ದೇವಾಲಯವನ್ನು ಪುನರುಚ್ಚೇತನಗೊಳಿಸಬೇಕನ್ನುವಂಥ ನಿಟ್ಟಿನಲ್ಲಿ, ಇನ್ನೊಂದಿಷ್ಟು ಡೆವಲಪ್ಮೆಂಟ್ ಮಾಡ್ಬೇಕನ್ನುವಂಥ ನಿಟ್ಟಿನಲ್ಲಿ ಪರಿಕ್ರಮ ಪ್ರಕಲ್ಪ ಯೋಜನೆ ಅಂತ ಜಾರಿಗೆ ತಂದಾರ. ಒಡಿಸ್ಸಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್. ಭಾರತ ದೇಶದಲ್ಲಿ ದೀರ್ಘಾವಧಿ ಮುಖ್ಯಮಂತ್ರಿಗಳ ಪೈಕಿ 2ನೇ ವ್ಯಕ್ತಿ ಯಾರು ಸರ್ ಅಂದ್ರೆ ನವೀನ್ ಪಟ್ನಾಯಕ್ ಅವರು. 23 ವರ್ಷ 138 ದಿನಗಳಿಗಿಂತ ಅಧಿಕವಾಗಿ ಕೆಲಸ ಮಾಡಕತ್ತಾರೆ. ಪ್ರೆಸೆಂಟ್ ಅವರೇ ಮುಖ್ಯಮಂತ್ರಿ ಇದಾರ. ಇನ್ನು ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಸಿಕ್ಕಿಂ ರಾಜ್ಯದವರು 24 ವರ್ಷ 165 ದಿನಗಳು ಕೂಡ ಕೆಲಸ ಮಾಡ್ಯಾರ. ಇವ್ರದ್ದು ಏನಂತ ಕೇಳಿದಾಗ ಒಡಿಸ್ಸಾಕ್ಕೆ ಸಂಬಂಧಪಟ್ಟಂತ ನವೀನ್ ಪಟ್ನಾಯಕ್. ನೆಕ್ಸ್ಟ್ ನೋಡಿ ಇಲ್ಲಿ, ಪ್ರೊಫೆಸರ್ CNR ರಾವ್ಗೆ ರಸಾಯನಶಾಸ್ತ್ರಜ್ಞ ಪ್ರಶಸ್ತಿ. 2024ನೇ ಸಾಲಿನಲ್ಲಿ CNR ಅವರಿಗೆ ಶ್ರೇಷ್ಠ ರಸಾಯನಶಾಸ್ತ್ರಜ್ಞ ಪ್ರಶಸ್ತಿ. ಹಾಗಾದ್ರ ಈ CNR ಅವರಿಗೆ ನಾವು ಏನಂತ ಕೇಳಿದಾಗ 2014ರ ಸಮಯದಲ್ಲಿ ಸಚಿನ್ ತೆಂಡೂಲ್ಕರ್ ಅವರೊಂದಿಗೆ ಭಾರತ ರತ್ನ ಕೂಡ ಕೊಟ್ಟಿರ್ತಕ್ಕಂಥ ಉದಾಹರಣೆ. ಅದರ ಜೊತೆಗೆ 2000ರಲ್ಲಿ ರಾಜ್ಯದ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿ ಆಗಿರ್ತಕ್ಕಂಥ ಕರ್ನಾಟಕ ರತ್ನವನ್ನು ಕೂಡ ಕೊಟ್ಟಿವ್ರಿ. ಇಷ್ಟು ನಮಗೆ ಸಿಂಪಲ್ ಆಗಿ ಮಾಹಿತಿ ಗೊತ್ತಿರಲಿ. ನೆಕ್ಸ್ಟ್ ನೋಡಿ ಇಲ್ಲಿ, ಸುದ್ದಿಯಲ್ಲಿರುವ ಭಾರತದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳು. ಭಾರತ ದೇಶದಲ್ಲಿ ನಡೀತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಮತ್ತು ಎಕನಾಮಿ ರಿಲೇಟೆಡ್ ಆಗಿರ್ತಕ್ಕಂಥ ಸುದ್ದಿಗಳು ಏನಂತ ಕೇಳಿದಾಗ ಪ್ರೆಸೆಂಟ್ ಸುದ್ದಿಯಾಗಿದೆವ್ರಿ.
ಇನ್ನೊಂದು ಭಾರತದ ಪ್ರಜಾಪ್ರಭುತ್ವ ತಾಯಿ ವಿಷಯದ ಗಣರಾಜ್ಯೋತ್ಸವ ಟ್ಯಾಬ್ಲೋಗೆ ಮೊದಲ ಬಹುಮಾನ. ಟ್ಯಾಬ್ಲೋ ಸ್ತಬ್ಧ ಚಿತ್ರಗಳ ಪೈಕಿ ಒಡಿಸ್ಸಾ ರಾಜ್ಯಕ್ಕೆ ಬಂದೈತ್ರಿ. ಸರ ಗೂಗಲ್ ನಲ್ಲಿ ಆಗಿರ್ಬೋದು, ನಾವು ಆಫ್ಲೈನ್ ದಲ್ಲಿ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಆಗ್ತಾವ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾವ. ಈಗ ಇದರ ಬಗ್ಗೆ 2 ನಿಮಿಷ ಮಾತಾಡೋ ಮತ್ತು ಇಂಪಾರ್ಟೆಂಟ್ ನಮಗ. ಈಗ ತಾನೇ ಸಮಾಪ್ತಿಯಾಗಿರ್ತಕ್ಕಂಥ ಭಾರತ ದೇಶದ ಗಣರಾಜ್ಯೋತ್ಸವ ಕಾರ್ಯಕ್ರಮ ಇವತ್ತು 2024ನೇ ಸಾಲಿನಲ್ಲಿ 75ನೇ ಗಣರಾಜ್ಯೋತ್ಸವ ನಡೆದೈತ್ರಿ. ಸರ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಟ್ಯಾಬ್ಲೋ ಅನ್ನುವಂಥ ನಿಟ್ಟಿನಲ್ಲಿ ಯಾವುದು ಕೊಟ್ಟಿವಂದ್ರ ಭಾರತದ ಪ್ರಜಾಪ್ರಭುತ್ವದ ತಾಯಿ. ಭಾರತದ ಪ್ರಜಾಪ್ರಭುತ್ವ ತಾಯಿ ಬಹಳ ಚಂದ ಹೆಸರೈತಿ, ನೆನ್ಪಿಡಮಂತ. ಹಾಗಾದ್ರ ಈ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಡ್ಕೊಂಡೈತಿ. ಇದರ ಜೊತೆಗೆ ಒಡಿಸ್ಸಾ ರಾಜ್ಯಗಳ ಪಟ್ಟಿಯಲ್ಲಿ ಪಡೆದೈತಿ. ಸರ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಸ್ತಬ್ಧ ಚಿತ್ರ ಇರ್ತಾವ. ಇದು ಕೇಂದ್ರ ಸರ್ಕಾರದ ಸಂಸ್ಕೃತಿ ಸಚಿವಾಲಯ ಪ್ರಿಪರೇಷನ್ ಮಾಡಿರ್ತಕ್ಕ ಸ್ನೇಹಿತರೆ, ನಾವು ನೆನ್ಪಿಡ್ಬೇಕ್ರಿ. ಇದು ಮತ್ತೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿಲ್ಲ, ಕೇಂದ್ರ ಸರ್ಕಾರದ ಸಂಸ್ಕೃತಿ ಸಚಿವಾಲಯವೇ ಒಂದಿಷ್ಟು ಏನಂತ ಕೇಳಿದ ತಯಾರು ಮಾಡಿರ್ತಕ್ಕಂಥ ಪ್ರಜಾಪ್ರಭುತ್ವ ತಾಯಿ ಅನ್ನುವಂಥ ಪರಿಕಲ್ಪನೆ ಪಡೆದೈತಿ. ಹಾಗಾದ್ರ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಅಯೋಧ್ಯೆಯ ಸಂಕೇತವಾಗಿ ರಾಮ ಮಂದಿರ ಅನ್ನುವಂಥದ್ದು ಒಂದಿಷ್ಟು ಏನಂತ ಕೇಳಿದಾಗ 2ನೇ ಸ್ಥಾನ ಕೂಡ ಪಡೆದೈತಿ. ಹಾಗಾದ್ರ ಈ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥವ್ರು ಫ್ರಾನ್ಸ್ ದೇಶದ ಎಮ್ಯಾನುವೆಲ್ ಮ್ಯಾಕ್ರಾನ್. ಫ್ರಾನ್ಸ್ ದೇಶದ ಒಂದು ಅಧ್ಯಕ್ಷರು ಯಾರು ಅಂದ್ರ ಎಮ್ಯಾನುವೆಲ್ ಮ್ಯಾಕ್ರಾನ್ ಅವರು ಕೂಡ ಕೆಲಸ ಮಾಡ್ತಕ್ಕಂಥದ್ದು. ಇವರು ಮುಖ್ಯ ಅತಿಥಿ ಕರೆತಂದಿವಿ. ಅದರ ಜೊತೆಗೆ ಇದರ ಒಂದು ಏನಂತ ಕೇಳಿದಾಗ ವಿಶೇಷವಾಗಿ ಲೋಕತಾಂತ್ರಿಕ ಅನ್ನುವಂಥದ್ದು, ಲೋಕತಾಂತ್ರಿಕ ಅಥವಾ ಕೀ ಮಾತೃಕ, ಲೋಕತಂತ್ರ ಕೀ ಮಾತೃಕ ಅನ್ನುವಂಥದ್ದು ಇದರ ಒಂದು ಥೀಮ್ ನಡಿಯಲ್ಲಿ ಸೆಲೆಬ್ರೇಷನ್ ಮಾಡೀವಿ. 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಲೋಕತಂತ್ರ ಕೀ ಮಾತೃಕ ಅನ್ನುವಂಥ ಒಂದು ಥೀಮ್ ನಡಿಯಲ್ಲಿ ಕೂಡ ಕರೆದೀವಿ. ಇದರ ಮುಖ್ಯ ಅತಿಥಿ ಫ್ರಾನ್ಸ್ನ ಎಮ್ಯಾನುವೆಲ್ ಮ್ಯಾಕ್ರಾನ್ ಅವರು ಕೂಡ ಭಾಗವಹಿಸ್ಯಾರ. ಇದನ್ನ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಒಂದು ಟ್ಯಾಬ್ಲೋ ಅಂತ ಕೂಡ ಕರಿಬಹುದು. ನೆಕ್ಸ್ಟ್ ನೋಡಿ, ಇಲ್ಲಿ ಸುದ್ದಿಯಲ್ಲಿರುವ ಡೋಗ್ರಿ ಜನಪದ ನೃತ್ಯ. ಡೋಗ್ರಿ ಜನಪದ ನೃತ್ಯ ಅನ್ನುವಂಥದ್ದು ಏನಂತ ಕೇಳಿದಾಗ ಇದು ಒಂದು ನೃತ್ಯ ಪ್ರಕಾರ. ಈಗ ನಾವು ಬೇರೆ ಬೇರೆ ಕಥಕ್ಕಳಿ ಆಗಿರ್ಬೋದು, ಕೇರಳಕ್ಕೆ ಹೋದ್ವಿ ಅಂದ್ರೆ ಕಥಕ್ಕಳಿ, ಅಲ್ಲಿರ್ತಕ್ಕಂಥ ಮೋಹಿನಿಯಟ್ಟಮು, ಆಂಧ್ರ ಪ್ರದೇಶಕ್ಕೆ ಹೋದ್ವಿ ಅಂದ್ರೆ ಕೂಚಿಪುಡಿ ಅನ್ನುವಂಥದ್ದು, ಭರತನಾಟ್ಯ ತಮಿಳುನಾಡು ಹೋದ್ವಿ ಅಂದ್ರಿಗಿನ ಯಕ್ಷಗಾನ ಮತ್ತು ಬಯಲಾಟ ಕರ್ನಾಟಕ ಅನ್ನುವಂಥದ್ದು. ಹಿಂಗೇನ್ ಸರ್ ಅಂತ ಕೇಳಿದಾಗ ಡೋಂಗಿ ನೃತ್ಯ ಪ್ರಕಾರವು ಕೂಡ ಸುದ್ದಿಯಾಗೈತ್ರಿ, ಜನಪದ ನೃತ್ಯ ಪ್ರಕಾರ, ಇದನ್ನು ಕೂಡ ಸುದ್ದಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಶೀತಲಾ ದೇವಿಗೆ ವರ್ಷದ ಆರ್ಚರಿ ಪಟು ಪ್ರಶಸ್ತಿ, ಇದು ಬಹಳ ಇಂಪಾರ್ಟೆಂಟ್ ನಮಗ. ಸರ ಭಾರತ ದೇಶದಲ್ಲಿ ಏನಂತ ಕೇಳಿದಾಗ ಒಬ್ಬ ಅಂಗವಿಕಲ ಮಹಿಳೆ ಪ್ಯಾರಾ ಏಷ್ಯನ್ ಗೇಮ್ಸ್ ನಲ್ಲಿ ಏನಂತ ಕೇಳಿದಾಗ ತನ್ನದೇ ಆಗಿರ್ತಕ್ಕಂಥ ಚಾಪನ್ನು ಮೂಡಿಸಿರ್ತಕ್ಕಂಥ ಶೀತಲಾ ದೇವಿ ಅನ್ನುವಂಥ ಮಹಿಳೆ, 16 ವರ್ಷದ ಮಹಿಳೆ ಏನಂತ ಕೇಳಿದ ಶೀತಲಾ ದೇವಿ ಅವರಿಗೆ ಇವ್ರದ್ದು ಏನಂತ ಕೇಳಿದಾಗ ಆರ್ಚರಿ ಪಟು ಪ್ರಶಸ್ತಿ 2023ನೇ ಸಾಲಿನ ಆರ್ಚರಿ ಪಟು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಯಾರು ಸರ್ ಅಂತ ಕೇಳಿದಾಗ ಶೀತಲಾ ದೇವರಿಗೆ ಕೂಡ ಕೊಟ್ಟಿವ್ರಿ. ಸರ ಇವ್ರದ್ದು ಏನು ವಿಶೇಷ ಅಂದ್ರಿಗೇನ, ಇವರ ಸಾಧನೆಯನ್ನು ಗುರುತಿಸಿರ್ತಕ್ಕಂಥ ಕೇಂದ್ರ ಸರ್ಕಾರ 2023ರಲ್ಲಿ 23ರ ಪ್ರಶಸ್ತಿ, 2023ರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ಕೂಡ ಘೋಷಣೆ ಮಾಡ್ಯಾರ. ದೇಶದ 2ನೇ ಅತ್ಯುನ್ನತ ಕ್ರೀಡಾ ಕ್ಷೇತ್ರದ ಪ್ರಶಸ್ತಿ ಅರ್ಜುನ ಅವಾರ್ಡ್ ಕೂಡ ಪಡೆದಿರ್ತಕ್ಕಂಥವ್ರು ಶೀತಲಾ ದೇವಿ ಅಂತ ಕೂಡ ಕರಿಬಹುದು. ಒಬ್ಬ ಅಂಗವಿಕಲ ಮಹಿಳೆ, ಏನು ಇರ್ಲಾರ್ದವ್ರು ಈ ನಮೂನಿ ಕೆಲಸ ಮಾಡಕತ್ತಾರ. ಸರ ಭಾರತ ದೇಶದಲ್ಲಿ ಏನಂತ ಕೇಳಿದಾಗ ಎಲ್ಲವನ್ನೂ ಇದ್ಕೊಂಡಿರ್ತಕ್ಕಂಥವ್ರು ಒಂದಿಷ್ಟು ಏನಂತ ಕೇಳಿದಾಗ ಅಂಗ ಉಳಿದಿರ್ತಕ್ಕಂಥ ಉದಾಹರಣೆ ಇದಾವ. ಆದ್ರೆ ಪ್ರತಿಯೊಬ್ಬ ಸಾಧಕ ಯಾವುದೇ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥದ್ದು, ಆತ ಅನ್ಕೊಂಡಿರ್ತಕ್ಕಂಥ ಗುರಿಗಳನ್ನ ರೀಚ್ ಆಗ್ಬೋದು, ಆತನಿಂದ ಸಾಧ್ಯ ಇರ್ತೈತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಶೀತಲಾ ದೇವರೇ ಭಾರತ ದೇಶಕ್ಕೆ ಒಂದು ನಿದರ್ಶನ ರೀ. ಆದ್ರೆ ರಾಷ್ಟ್ರಪತಿಗಳಿಂದ ಅರ್ಜುನ ಪ್ರಶಸ್ತಿಯನ್ನು ಪ್ರಶಂಸೆಗೆ ಒಳಪಟ್ಟಿರ್ತಕ್ಕಂಥ ಮಹಿಳೆ ಶೀತಲಾ ದೇವರಂತೂ ಕೂಡ ಕರಿತಕ್ಕಂಥದ್ದಾಗಿರ್ಬೋದು. ಈಗ ನಾವು ಪವನ್ ಶರವತ್ ಅವರು ಕೂಡ ಅರ್ಜುನ ಪ್ರಶಸ್ತಿ ಆಗ್ಯದ. ಇನ್ನು ನಮ್ಮ ಮೊಹಮ್ಮದ್ ಶಮಿ ಅವರು, ಭಾರತ ದೇಶವು ICC ಪುರುಷರ ಏಕದಿನ ಕ್ರಿಕೆಟ್ ವಿಶ್ವಕಪ್ನಲ್ಲಿ ನಾವೇನ್ರಿ ಚಾಂಪಿಯನ್ ಮಟ್ಟ ಹೋಗಿ ಬಂದಿವಿ ಸರ್ ಅಂದ್ರೆ 2023 ಬಹುತೇಕ ಪಾಲನ್ನು ಹೊಂದಿರತಕ್ಕಂಥ ಒಂದು ಬೌಲಿಂಗ್ ವಿಭಾಗದಲ್ಲಿ ಬಹಳಷ್ಟು ಶ್ರೇಷ್ಠ ಒಂದು ಆಟಗಾರನಾಗಿರ್ತಕ್ಕಂಥ ಮೊಹಮ್ಮದ್ ಶಮಿ ಅವರು ಕೂಡ ಅರ್ಜುನ ಪ್ರಶಸ್ತಿ ಕೊಟ್ಟಾರಿ. ಇವ್ರದ್ದು ವರ್ಷದ ಆರ್ಚರಿ ಪಟು ಪ್ರಶಸ್ತಿ, ಇದನ್ನು ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಜಾಗತಿಕ ಕುಟುಂಬ ದಿನ ಜನವರಿ 2. ಪ್ರತಿ ವರ್ಷ ಕುಟುಂಬದ ರಕ್ಷಣೆಗಾಗಿ ಏನಂತ ಕೇಳಿದಾಗ ಜಾಗತಿಕ ಕುಟುಂಬ ದಿನ ಜನವರಿ 2 ನಾವು ಏನಂತ ಕೇಳಿದ್ರ ಸೆಲೆಬ್ರೇಟ್ ಮಾಡ್ತಕ್ಕಂಥ ಪ್ರಯತ್ನ, ಇದನ್ನು ಗೊತ್ತಿರಲಿ. ನೆಕ್ಸ್ಟ್ ಇದಾದ ನಂತರ ನೋಡಿ, ಉನ್ನತ ಪ್ರಶಸ್ತಿಗಳ ಸ್ಥಾಪನಾ ದಿನ ಜನವರಿ 2. ಸರ್ ಉನ್ನತ ಪ್ರಶಸ್ತಿಗಳಂದ್ರ ದೇಶದಲ್ಲಿ ನಾಗರಿಕ ಪ್ರಶಸ್ತಿಗಳು ಸ್ಥಾಪನೆ ಆಗಿರ್ತಕ್ಕಂಥದ್ರಿ. ಇವತ್ತು ನಾವು ಭಾರತ ರತ್ನ ಸ್ಥಾಪನೆ ಆಗಿದ್ದು ಕೂಡ ನೋಡಿ 1954 ಜನವರಿ 2 ಅನ್ನುವಂಥದ್ದು. ಪದ್ಮಶ್ರೀ ಕೂಡ ಸ್ಥಾಪನೆ ಆಗಿದ್ದು 1954 ಜನವರಿ 2. ಪದ್ಮವಿಭೂಷಣ, ಪದ್ಮಭೂಷಣ ಹೌದಾ
ಸರ್ ಹಾಗಾದ್ರೆ ಜನವರಿ 2 ನಾವು ಏನಂತ ಕರಿಬಹುದು ಅಂದ್ರೆ ಉನ್ನತ ಪ್ರಶಸ್ತಿಗಳ ಸ್ಥಾಪನೆ ಆಗಿರ್ತಕ್ಕಂಥ ದಿನ ಅಂತ ಕೂಡ ಕರಿತಾ ಇದೀವಿ. ಇನ್ ನೆಕ್ಸ್ಟ್ ನೋಡಪ್ಪ ಇಲ್ಲಿ ಸಾವಿತ್ರಿ ಬಾಪುಲೆ ಜನ್ಮದಿನ ಜನವರಿ 3. ಜನವರಿ ತಿಂಗಳಲ್ಲಿ ಯಾವ್ಯಾವ ದಿನಾಚರಣೆ ಬರುತ್ತೋ ಪಟ್ಟಣ ಒಂದು 5 ಮಿನಿಟ್ ನೋಡಿಬಿಡಮ್ ಅಂತ. ಸಾವಿತ್ರಿ ಬಾಪುಲೆ ಅವರು ಭಾರತ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಆಗಿರ್ತಕ್ಕಂಥ ಸಾವಿತ್ರಿ ಬಾಪುಲೆ ಇವ್ರ ಹೆಸರಿನಾಗ ಏನಂತ ಕೇಳಿದ ಮಹಾರಾಷ್ಟ್ರದ ಪುಣೆಯಲ್ಲಿ ಆ ಸಾವಿತ್ರಿ ಬಾಪುಲೆ ಮಹಿಳಾ ವಿಶ್ವವಿದ್ಯಾಲಯ ಅಂತ ಕೂಡ ನಾವು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇವ್ರದ್ದು ಏನ್ ಸರ್ ಅಂತ ಕೇಳಿದಾಗ ಮಹಿಳಾ ಹಕ್ಕುಗಳ ಮಹಿಳೆಯರಿಗೆ ಶಿಕ್ಷಣ ಒದಗಿಸ್ಬೇಕನ್ನುವಂತ ನಿಟ್ಟಿನಲ್ಲಿ ಭಾರತ ದೇಶದಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಮಹಿಳಾ ಶಿಕ್ಷಕಿ ಸರ ಎಲ್ಲ ಟೀಚರ್ಸ್ ಗಳಿಗೆ ಇನ್ಸ್ಪೈರ್ ಆಗಿರ್ತಕ್ಕಂಥ ಸಾವಿತ್ರಿ ಬಾಪುಲೆ ಅನ್ನುವಂತ ಮಹಿಳೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ನಾವು ಶಿಕ್ಷಕರ ದಿನ ಕೂಡ ನಾವು ಯಾವಾಗ ಮಾಡ್ತೀವಿ ಸರ್ ಅಂದ್ರ ಜನವರಿ 3. ನೆಕ್ಸ್ಟ್ ನೋಡಿ ಇಲ್ಲಿ ವಿಶ್ವ ಬ್ರೈಲ್ ದಿನ ಜನವರಿ 4. ಇದು PS ಅದ ಕೇಳೇನ್ರಿ ಪ್ರಶ್ನೆ. ಬ್ರೈಲ್ ಲಿಪಿ ಅಂಧಕಾರರಿಗೆ ಸಂಬಂಧಪಟ್ಟಂತೆ ಕೇಳ್ತಾನೆ ಇದು. ಲೂಯಿಸ್ ಬ್ರೈಲ್ ರೀ, ಫ್ರಾನ್ಸ್ ದೇಶದ ಲೂಯಿಸ್ ಬ್ರೈಲ್ ರವರ ಜನ್ಮದ ಅಂಗವಾಗಿ ಇವರ ಒಂದು ನೆನಪಿಗಾಗಿ ನಾವು ವಿಶ್ವ ಬ್ರೈಲ್ ದಿನ ಯಾವಾಗ ಮಾಡ್ತೀವಿ ಸರ್ ಅಂದ್ರೆ ಜನವರಿ 4. ಈಗ ನಾವು ದೇವನಾಗರಿ ಲಿಪಿ ಬ್ರಾಹ್ಮಿ ಲಿಪಿ ಅಂತ ಹೆಂಗ್ ಕೇಳ್ತೀವಿ ಆ ಲೆಕ್ಕದ ಇದೊಂದು ಬ್ರೈಲ್ ಲಿಪಿ ರೀ. ನೆಕ್ಸ್ಟ್ ನಾಡೋಜ ಪ್ರಶಸ್ತಿ ಪ್ರಕಟ 2023 ಅಂತ ಆಗ್ಬೇಕ್ರಿ ಇದು. ಎಸ್ ಸರ ರೀಸೆಂಟ್ ಆಗಿ 2023ನೇ ಸಾಲಿನಲ್ಲಿ ನಾಡೋಜ ಪ್ರಶಸ್ತಿಗಳ ಪ್ರಕಟ ಆಗ್ಯಾವ. ಯಾರ್ಯಾರು ಕೊಟ್ಟಾವ, ಯಾವ ಯೂನಿವರ್ಸಿಟಿ ಕೊಡ್ತದ? ಫಸ್ಟ್ ನಮಗ ಹಂಪಿ ಕನ್ನಡ ವಿಶ್ವವಿದ್ಯಾಲಯದವರು ಇದನ್ನ ಪ್ರತಿ ವರ್ಷ ಪ್ರದಾನ ಮಾಡ್ತಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದವರು ಪ್ರತಿ ವರ್ಷ ಪ್ರದಾನ ಮಾಡ್ತಾರ. ಆಗ ರೀಸೆಂಟ್ ಆಗಿ ಯಾರಿಗೆ ಕೊಟ್ಟಿವ್ ಅಂದ್ರ ಪ್ರೊಫೆಸರ್ SCC ಶರ್ಮಾ ಅನ್ನುವಂತ ವ್ಯಕ್ತಿ, SCC ಶರ್ಮಾ. ನೆಕ್ಸ್ಟ್ ಇನ್ನೊಬ್ರು ಯಾರು ಸರ್ ಅಂತ ಕೇಳಿದಾಗ ತೇಜಸ್ವಿನಿ ಕಟ್ಟಿಮನಿ ಅನ್ನುವಂತ ವ್ಯಕ್ತಿ. ನೆಕ್ಸ್ಟ್ ಏನಂತ ಕೇಳಿದಾಗ ಅನುಭವ ಮಂಟಪದ ಅಧ್ಯಕ್ಷನಾಗಿರ್ತಕ್ಕಂಥ ಬಸವಲಿಂಗ ಪಟ್ಟಾದೇವರು. ನೋಡಿ ಇಲ್ಲಿ ಅನುಭವ ಮಂಟಪದ ಅಧ್ಯಕ್ಷನಾಗಿರ್ತಕ್ಕಂಥ ಬಸವಲಿಂಗ ಪಟ್ಟಾದೇವರನ್ನು ಒಳಗೊಂಡಂತೆ ಎಷ್ಟು ಜನ ಸಾಧಕರಿಗೆ ನಾಡೋಜ ಅವಾರ್ಡ್ ಆಗಿದೆ ಸರ್ ಅಂದ್ರೆ 3 ಜನ ಸಾಧಕರಿಗೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಕೊಡ್ತೈತೆ ಅಂತ ನಮಗ ಸ್ಪಷ್ಟವಾಗಿ ಗೊತ್ತಿರಲಿ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಭಾಷೆಗಾಗಿ ಸ್ಥಾಪನೆಯಾದ ಏಕೈಕ ಯೂನಿವರ್ಸಿಟಿ. ಇದು ವಿಜಯನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಕಂಡು ಬರ್ತದ. ಇದು ಹಂಪಿ ಕನ್ನಡ ಯೂನಿವರ್ಸಿಟಿ ಯಾವಾಗ ಸ್ಥಾಪನೆ ಆದ 1991. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಘೋಷವಾಕ್ಯ ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಂಥದ್ದು. ಅದರ ಕುಲಪತಿಗಳಾಗಿರ್ತಕ್ಕಂಥ ಫಸ್ಟ್ ಪರ್ಸನ್ ಚಂದ್ರಶೇಖರ್ ಕಂಬಾರ್ ಅನ್ನುವಂಥದ್ದು ಕೂಡ ನಾವು ಪರಿಕಲ್ಪನೆ ಗೊತ್ತಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಆಗಾದ್ರ ನೋಡ್ಬಿಡೋಣಂತ ನಾಡೋಜ ಪ್ರಶಸ್ತಿ ಮುಗಿತ್ರಿ. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಥವಾ ಪುರಸ್ಕೃತರು ಅಮೇಶ್ವರ್ ಏನಂತ ಕೇಳಿದಾಗ ಅಮೃತ್ ಸೋಮೇಶ್ವರ್ ಅನ್ನುವಂಥ ವ್ಯಕ್ತಿ ರೀ. ಅಮೃತ್ ಸೋಮೇಶ್ವರ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇವ್ರು ಯಾಕೆ ಸರ ಸುದ್ದಿ ಆಗಿದ್ರ ಅಂದ್ರಿಗಿನ ಇತ್ತೀಚಿನ ನಿಧನ ಹೊಂದಿರತಕ್ಕಂಥ ಸಾಹಿತಿ 2016ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಭಾಷಾ ಸಮ್ಮಾನ್ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟಿದ್ವಿ ಸರ್ ಅಂತ ಕೇಳಿದಾಗ ಈ ಒಬ್ಬ ಅಮೃತ್ ಸೋಮೇಶ್ವರ್ ಅನ್ನುವಂಥ ವ್ಯಕ್ತಿ ಕೂಡ ನಾವು ಭಾಷಾ ಸಮ್ಮಾನ್ ಅವಾರ್ಡ್ ಆಗಿತ್ರಿ. ತುಳು ಭಾಷೆಯಲ್ಲಿ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಸಾಹಿತಿ ಅಮೃತ್ ಸೋಮೇಶ್ವರ್ ಅನ್ನುವಂಥ ವ್ಯಕ್ತಿ ಕೂಡ ಕರಿಬಹುದು. ಹಂಗ ಅದನ್ನು ಗೊತ್ತಿರಲಿ. ನೆಕ್ಸ್ಟ್ ನೋಡಿ ಪ್ರವಾಸಿ ಭಾರತೀಯ ದಿನ. ಇದಂತೂ ಆಫ್ಲೈನ್ ತರಗತಿಯಲ್ಲಿ ತುಂಬಾ ಸಾಕಷ್ಟು ಬಾರಿ ಹೇಳಿರ್ತಕ್ಕಂಥ ಉದಾಹರಣೆ. ಗಾಂಧೀಜಿಯವರು 1915 ಜನವರಿ 9 ಭಾರತ ದೇಶಕ್ಕೆ ಬಂದಿರತಕ್ಕಂಥ ಸವಿ ನೆನಪಿಗಾಗಿ 2003ರಿಂದ ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸ್ನೇಹಿತರೆ. ಆದ್ರೆ ನರೇಂದ್ರ ಮೋದಿಜಿ ಸರ್ಕಾರ 2015ರಲ್ಲಿ LM ಸಿಂಘ್ವಿ ಸಮಿತಿ ಅಂತ ಜಾರಿ ಬಂದೈತಿ. ಈ LM ಸಿಂಘ್ವಿ ಸಮಿತಿ ಏನಂತ ಹೇಳಿಕೊಡ್ತ ಸರ್ ನಮಗಂದ್ರೆ ಈ ಜನವರಿ 9 ಪ್ರವಾಸಿ ಭಾರತೀಯ ದಿನ ಅಂತ ನಾವು ಪ್ರತಿ ವರ್ಷ ಮಾಡ್ತಾ ಇದೀವಲ್ಲ, ಇದನ್ನ ನಿನ್ನ ಮೇಲೆ ಪ್ರತಿ ವರ್ಷ ಮಾಡದ ಬೇಡ, ಎಷ್ಟು ವರ್ಷಕ್ಕೊಮ್ಮೆ ಮಾಡಮ್ ಅಂತ ಹೇಳಿದ ಸರ್ ಅಂದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ. ಇದು ಇಂಪಾರ್ಟೆಂಟ್ ನಮಗ ಕೇಳ್ಬೋದು ಸ್ನೇಹಿತರೆ. ಸರ ಹಾಗಾದ್ರ ಪ್ರವಾಸಿ ಭಾರತೀಯ ದಿನವನ್ನು 2 ವರ್ಷಕ್ಕೊಮ್ಮೆ ಆಯೋಜನೆ ಮಾಡಿರ್ತಕ್ಕಂಥ ಸಮಿತಿ ಹೆಸರು ಯಾವ್ದು ಅಂದ್ರೆ LM ಸಿಂಘ್ವಿ ಸಮಿತಿ ಅಂತ ಓದಿ ಕೇಳ್ಬೋದು ನಾವು. ಹಾಗಾದ್ರ ಈಗ 2023ರಲ್ಲಿ ಲಾಸ್ಟ್ ಟೈಮು 17ನೇ ಪ್ರವಾಸಿ ಭಾರತೀಯ ದಿನ ಮಧ್ಯಪ್ರದೇಶದ ಇಂದೋರ್ ನಗರದಲ್ಲಿ ಮಾಡಿವಿರಿ. 17ನೇ ಪ್ರವಾಸಿ ಭಾರತೀಯ ದಿನ ಮಧ್ಯಪ್ರದೇಶದ ಇಂದೋರ್ ಭಾರತದ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ರೀ. ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಕಂಟಿನ್ಯೂಸ್ 7 ಬಾರಿ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥದ್ದು ಪ್ಲೇಸ್ ಮಧ್ಯಪ್ರದೇಶ ಇಂದೋರ್ದಾಗ ಮಾಡಿದ್ವಿ. ಇದನ್ನು ಸ್ಪಷ್ಟೀಕರಣ. ಸಂಸದ ರತ್ನ ಪ್ರಶಸ್ತಿ ಪ್ರಕಟ 2023-24ನೇ ಸಾಲಿನ ಅತ್ಯುತ್ತಮ ಸಂಸದ ರತ್ನ ಪ್ರಶಸ್ತಿಗಳು ಪ್ರಕಟ ಆಗಿರ್ತಕ್ಕಂಥದ್ದು. ಇದರಲ್ಲಿ ಸರ ಆ ಒಂದು 3-4 ಜನರಿಗೆ ಸಂಸದ ರತ್ನ ಪ್ರಶಸ್ತಿ ಕೊಟ್ಟಾರ. ಅದರಲ್ಲಿ ಏನಂತ ಕೇಳಿದಾಗ ನೋಡಿ, ಒಂದನೇದು ಸರ ಆ ಒಂದು ಪ್ರಮುಖವಾಗಿರ್ತಕ್ಕಂಥ ಸುಧೀರ್ ಅನ್ನುವಂಥ ವ್ಯಕ್ತಿ, ಸುಧೀರ್ ಅಧೀರ್ ಅನ್ನುವಂಥವ್ರು ಬಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟವರು. ಇನ್ನೊಂದು ಸುಕಾಂತ್ ಅಧೀರ್ ಅನ್ನುವಂಥವ್ರು ಇವರು ಬಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟವರು.
ಇನ್ನೇನಂತ ಕೇಳಿದ್ರೆ ಏಕನಾಥ್ ಶಿಂದೆ ಅನ್ನುವಂಥ ವ್ಯಕ್ತಿ ಶಿವಸೇನೆ ಪಕ್ಷಕ್ಕೆ ಸಂಬಂಧಪಟ್ಟವರು. ಇನ್ನು ಕುಲ್ದೀಪ್ ಅನ್ನುವಂಥ ವ್ಯಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟವರು. ಇನ್ನೇನಂತ ಕೇಳಿದ್ರೆ ಅಮಲ್ ಸೋಮಲ್ ಅನ್ನುವಂಥ ವ್ಯಕ್ತಿ NPC ಅನ್ನುವಂಥದ್ದು ನ್ಯಾಷನಲ್ ಪೀಪಲ್ಸ್ ಒಂದು ಪಕ್ಷಕ್ಕೆ ಸಂಬಂಧಪಟ್ಟವರು. ಸರ್ 5 ಜನರಿಗೆ ಏನಂತ ಕೇಳೋ 2023-24 ಸಾಲಿನ ಸಂಸದ ರತ್ನ ಪ್ರಶಸ್ತಿ ಕೊಡ್ತಾ ಇದೀವಿ. ಇನ್ನು ವಿಶ್ವ ಕುಷ್ಠರೋಗ ದಿನ ಜನವರಿ 30, ಪ್ರತಿ ವರ್ಷ ಜನವರಿ ತಿಂಗಳ ಕೊನೆಯ ಭಾನುವಾರದಂದು ನಾವು ವಿಶ್ವ ಕುಷ್ಠರೋಗ ದಿನವನ್ನು ಕೂಡ ಮಾಡ್ತಾ ಇದ್ದೀವಿ. ಇನ್ನು ಅದರ ಜೊತೆ ಅಂತಾರಾಷ್ಟ್ರೀಯ ಡೇಟಾ ಗೌಪ್ಯತೆ ದಿನ ಕೂಡ ಸುದ್ದಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ ಇಲ್ಲಿ ರಾಷ್ಟ್ರೀಯ ಯುವ ದಿನ ಅಥವಾ ಯುವಕರ ದಿನ ಈ ಒಂದು ಜನವರಿ 12 ಏನಂತ ಕೇಳಿದಾಗ ಭಾರತದ ಸ್ವಾಮಿ ವಿವೇಕಾನಂದರವರ ಜನ್ಮಾರ್ಥವಾಗಿ ನಾವು ಜನವರಿ 12 ಕೂಡ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸ್ನೇಹಿತರೆ. ಹಾಗಾದ್ರ ಇತ್ತೀಚೆಗೆ 2024ರಲ್ಲಿ 27ನೇ ಯುವ ಜನ್ಮೋತ್ಸವ ಕಾರ್ಯಕ್ರಮವನ್ನ ಎಲ್ಲಿ ಮಾಡಿವಿ ಸರ್ ಅಂದ್ರಿಗಿನ ಮಹಾರಾಷ್ಟ್ರದ ನಾಸಿಕ್ ಒಳಗೆ ಮಾಡಿವ್ರಿ. ಇದು ಇಂಪಾರ್ಟೆಂಟ್ ಕೇಳುವ ಸ್ನೇಹಿತರೆ. ಇತ್ತೀಚೆಗೆ ಭಾರತ ದೇಶದಲ್ಲಿ 2024ರ 27ನೇ ರಾಷ್ಟ್ರೀಯ ಯುವ ಜನ್ಮೋತ್ಸವ ಕಾರ್ಯಕ್ರಮವನ್ನು ಈ ಕೆಳಗಿನ ಯಾವ ನಗರದಲ್ಲಿ ನಡೆಸಿವಂದ್ರಿಗಿನ ಮಹಾರಾಷ್ಟ್ರದ ನಾಸಿಕ್ ಅನ್ನುವಂಥ ನಗರದ ಕೂಡ ಆಯೋಜನೆ ಮಾಡಿದ್ವಿ. ಇದನ್ನು ನಾವು ಪ್ರತಿ ವರ್ಷ 1985ರಿಂದ ಭಾರತ ಸರ್ಕಾರ ಅಧಿಸೂಚನೆಯಲ್ಲಿ ಅದರ ಅಧೀನದಲ್ಲಿ ಏನಂತ ಕೇಳ ನಡೆಸ್ತಕ್ಕಂಥ ಪ್ರಯತ್ನ ಮಾಡಿವಿ. ಇದನ್ನು ಕೂಡ ಗೊತ್ತಿರಲಿ. ಲಿಯೋನೆಲ್ ಮೆಸ್ಸಿಗೆ ಫಿಫಾ ವರ್ಷದ ಉತ್ತಮ ಆಟಗಾರ ಪ್ರಶಸ್ತಿ ಇತ್ತೀಚೆಗೆ ಯಾರಿಗೆ ಕೊಟ್ಟಿವಿ ಸರ್ ಅಂದ್ರ ಲಿಯೋನೆಲ್ ಮೆಸ್ಸಿ ಅವರು ಯಾವ ದೇಶಕ್ಕೆ ಸಂಬಂಧಪಟ್ಟಂತವ್ರು ಸರ್ ಅಂದ್ರೆ ಅರ್ಜೆಂಟೈನಾ. 2022ರಲ್ಲಿ ನಡೆದಿರ್ತಕ್ಕಂಥ 22ನೇ ಆವೃತ್ತಿಯ ಫಿಫಾ ವಿಶ್ವಕಪ್ನಲ್ಲಿ ವಿಜೇತವಾಗಿರ್ತಕ್ಕಂಥ ಚಾಂಪಿಯನ್ ಆಗಿರ್ತಕ್ಕಂಥ ತಂಡ ರೀ ಅರ್ಜೆಂಟೈನಾ. ಅದರಲ್ಲಿ ಏನ್ ಸರ್ ಅಂತ ಕೇಳಿದಾಗ ಈ ಲಿಯೋನೆಲ್ ಮೆಸ್ಸಿ ಅವರಿಗೆ ನಾವು ಅತ್ಯುತ್ತಮವಾಗಿರ್ತಕ್ಕಂಥದ್ದನ್ನು ನಾವು ಪ್ರದರ್ಶನ ನಾಯಕತ್ವ ಕೂಡ ಹೊರದಿರ್ತೀರಿ. ಲಿಯೋನೆಲ್ ಮೆಸ್ಸಿ ಅವರ ಒಂದು ನೇತೃತ್ವದಲ್ಲಿ ಕೂಡ ಚಾಂಪಿಯನ್ ಆಗಿರ್ತಕ್ಕಂಥ ಅರ್ಜೆಂಟೈನಾ ಪ್ರೆಸೆಂಟ್ ಫುಟ್ಬಾಲ್ನ ಫುಟ್ಬಾಲ್ನ ಒಂದು ಬಂಗಾರದ ಮನುಷ್ಯ ಅಂತ ಕೂಡ ಯಾರನ್ನ ಕರಿತೀವಿ ಅಂದ್ರೆ ಲಿಯೋನೆಲ್ ಮೆಸ್ಸಿ ಅವರು ಕೂಡ ಬಿರುದು ಕೊಟ್ಟಿವ್ರಿ. ನೆಕ್ಸ್ಟ್ ನೋಡಿ ಇಲ್ಲಿ ಚುನಾವಣಾ ಆಯೋಗದ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪ್ರಕಟ. ಸರ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರೆಸೆಂಟ್ ಜಿಲ್ಲಾಧಿಕಾರಿಯಾಗಿ ಕೂಡ ಕೆಲಸ ಮಾಡ್ತಕ್ಕಂಥ ದಿವ್ಯ ಪ್ರಭು ಅನ್ನುವಂಥ ಮಹಿಳೆ ಅದೇ ಚಿತ್ರದುರ್ಗ ಜಿಲ್ಲೆಯ ವಾಣಿಜ್ಯ ತೆರಿಗೆ ಇಲಾಖೆ ಆಯುಕ್ತ ಆಗಿರ್ತಕ್ಕಂಥ ಸಿ ಸೀಕಾ ಅನ್ನುವಂಥವ್ರು ಈ 2 ಜನ ಸಾಧಕರಿಗೆ ಕನ್ನಡಿಗರ ಪಟ್ಟಿಯಲ್ಲಿ ಅಂದ್ರೆ ನಾವು ಪ್ರತಿ ವರ್ಷ ಮತದಾರ ದಿನದ ಕುರಿತು ನಾವು ಏನು ಜನವರಿ 25 ಮಾಡ್ತಾ ಇದೀವಲ್ಲ, ಜನರಲ್ಲಿ ಒಂದಿಷ್ಟು ಅವೇರ್ನೆಸ್ ಮೂಡಿಸ್ಬೇಕನ್ನುವಂಥದ್ದು ನಾವು ಪ್ರಯತ್ನ. ಹಂಗೇನ್ ಸರ್ ಅಂತ ಕೇಳಿದಾಗ ಕೇಂದ್ರ ಚುನಾವಣಾ ಆಯೋಗ ಈ ಸರ್ 2 ಆಯ್ಕೆ ಮಾಡಿದ್ರಿ. ಅದರಲ್ಲಿ ಕರ್ನಾಟಕದವ್ರು ಯಾರಿಗೆ ಕೊಟ್ರ ಸರ್ ಅಂದ್ರಿಗಿನ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿ DC ಆಗಿರ್ತಕ್ಕಂಥ ದಿವ್ಯ ಪ್ರಭು ಅನ್ನುವಂಥವ್ರು, ವಾಣಿಜ್ಯ ತೆರಿಗೆ ಆಯುಕ್ತ ಆಗಿರ್ತಕ್ಕಂಥವ್ರು ಯಾರು ಸರ್ ಅಂದ್ರಿಗಿನ ಸಿ ಸೀಕಾ ಅವ್ರಿಗೆ ಕೂಡ ನಾವು ಕೊಟ್ಟಿರ್ತಕ್ಕಂಥದ್ದು. ಇದನ್ನು ಕೂಡ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಕೋಕ್ ಬೋರೋಕ್ ದಿನ ಜನವರಿ 19 ರೀ. ಕೋಕ್ ಬೋರೋಕ್ ಅಂದ್ರೆ ಒಂದು ಭಾಷೆ ರೀ. ತ್ರಿಪುರಾ ರಾಜ್ಯದ ಒಂದು ಭಾಷೆ ಆಗಿರ್ತಕ್ಕಂಥ ತ್ರಿಪುರಿ ಅಂತ ಏನ್ ಕರಿತೀವಲ್ಲ ಆ ಭಾಷೆ ಬೆಳೆಸಕ್ ಸಂಬಂಧ ಉದ್ದೇಶಕ್ಕಾಗಿ ತ್ರಿಪುರಾದವ್ರು ಮಾಡಕತ್ತಿರ ಇದನ್ನ ಜನವರಿ 19 ಪ್ರತಿ ವರ್ಷ ಅವ್ರು ಮಾಡ್ಕೊಂಡ್ ಹೊಟ್ಟಾರ. ಇನ್ನು ಬಸವರಾಜ್ ಕಲ್ಕೋಡಿಗೆ ಅಂಬಿಕಾತನಯ ದತ್ತ ರಾಷ್ಟ್ರೀಯ ಪ್ರಶಸ್ತಿ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕರ್ನಾಟಕಕ್ಕೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಹಳಷ್ಟು ಪ್ರಸಿದ್ಧ ಆಗಿರ್ತಕ್ಕಂಥ ವ್ಯಕ್ತಿ. ಕನ್ನಡ ಸಾಹಿತ್ಯ ಲೋಕಕ್ಕೆ ಜ್ಞಾನಪೀಠಕ್ಕೆ ತಂದುಕೊಟ್ಟಿರ್ತಕ್ಕಂಥ 2ನೇ ಸಾಹಿತ್ಯ ಆಗಿರ್ತಕ್ಕಂಥ ದಾರಾ ಬೇಂದ್ರೆ ಅವರ ಹೆಸರನ್ನಾಗಿ ಏನಂತ ಕೇಳಿದಾಗ ಪ್ರಶಸ್ತಿ ಕೊಟ್ಟಿವಿ. ಇದು 1 ಲಕ್ಷ ರೂಪಾಯಿ ಮೊತ್ತ ಐತ್ರಿ ಸ್ನೇಹಿತರೆ. ಸರ್ ಪ್ರೆಸೆಂಟ್ ಎಷ್ಟು ಸರ್ ಇದ್ರ ಮೊತ್ತ ಅಂದ್ರಿಗಿನ 1 ಲಕ್ಷ ರೂಪಾಯಿ ಐತಿ. ಇದನ್ನ ಬಸವರಾಜ್ ಕಲ್ಕೋಡಿಗೆ ಅನ್ನುವಂಥ ವ್ಯಕ್ತಿ ಕೂಡ ಕೊಟ್ಟಿವಿ. ನೆಕ್ಸ್ಟ್ ನೋಡಿ ಇಲ್ಲಿ ಪರಾಕ್ರಮ ದಿವಸ್ ಜನವರಿ 23. ಈಗಾಗಲೇ ಏನಂತ ಕೇಳಿದಾಗ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ನಾವು ಮಾತಾಡಿರ್ತಕ್ಕಂಥದ್ದು ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ ನಲ್ಲಿ. ಆದ್ರೆ ಇನ್ನೊಂದು ನಾವು ಪಾಯಿಂಟ್ ಗೊತ್ತಿರಲಿ. ಕೆಚ್ಚೆದೆ ಕ್ರಾಂತಿಕಾರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರೀ. NS ಅಂದ್ರಿಗಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನ ಕೇಂದ್ರ ಸರ್ಕಾರ 2021ರಲ್ಲಿ ರಾಷ್ಟ್ರೀಯ ಪರಾಕ್ರಮ ದಿವಸ, ಇದೇ ಜನವರಿ 23 ಪಶ್ಚಿಮ ಬಂಗಾಳ ರಾಜ್ಯದಾಗ ಏನಂತ ಮಾಡ್ತಾರ ಸರ್ ಅಂದ್ರ ರಾಷ್ಟ್ರ ದೇಶ ಪ್ರೇಮ ದಿನ. ಕೇಳುವ ಸ್ನೇಹಿತರೆ, ಪಶ್ಚಿಮ ಬಂಗಾಳದ ಪ್ರಸ್ತುತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಈ ದಿನವನ್ನ ಯಾವ ದಿನ ಮಾಡ್ತಾ ಇದಾರೆ ಸರ್ ಅಂದ್ರೆ ರಾಷ್ಟ್ರ ಪ್ರೇಮ ದಿವಸ ಅಂತ ಕೂಡ ಮಾಡ್ತಾ ಇದ್ದಾವೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದವ್ರು ಯಾವ ದಿನ ಅಂತ ಮಾಡ್ತಾ ಇದಾರೆ ಅಂದ್ರ ಪರಾಕ್ರಮ ದಿನ ಅಂತ ಕೂಡ ಮಾಡ್ತಕ್ಕಂಥ ಪ್ರಯತ್ನ ನಡೆಸ್ಯಾರ. ಹಾಗಾದ್ರ ಇದನ್ನ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರ ಅಂತ ಕೂಡ ಕರಿಬಹುದು. ಇನ್ನು ಕೆಚ್ಚೆದೆ ಕ್ರಾಂತಿಕಾರಿ ಇಂಡಿಯನ್ ಸ್ಟ್ರಗಲ್ ಅನ್ನುವಂಥ ಪುಸ್ತಕ ಕೂಡ ಕೆಚ್ಚೆದೆ ಕ್ರಾಂತಿಕಾರಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಂಬಂಧಪಟ್ಟಿದ್ದು. ಅದರ ಜೊತೆಗೆ ಸರ 1938 ಹರಿಪುರದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು. 39ರಲ್ಲಿ ತ್ರಿಪುರಿ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಪಟ್ಟಾಭಿ ಸೀತಾರಾಮರ ವಿರುದ್ಧ ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದಾಗಿರ್ಬೋದು.
ಇನ್ನು ಇವ್ರ ಹೆಸರನ್ನ ಕೋಲ್ಕತ್ತಾದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅದಕ್ಕೆ ನಾವು ಇನ್ನೊಂದು ಹೆಸರು ಅಂತ ಕರಿತೀವಿ ಸರ್ ಅಂದ್ರೆ ಈಗಿನ ಡಮ್ ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೂಡ ಕರಿತೀವಿ. ನೇತಾಜಿ ಪ್ರಶಸ್ತಿ ಕೂಡ 2022ರಲ್ಲಿ ಸ್ಥಾಪನೆ ಆಗ್ಯದ. ಇದನ್ನು ಪಡೆದಿರ್ತಕ್ಕಂಥ ಮೊದಲ ವ್ಯಕ್ತಿ ಅಂತ ಕೇಳಿದ್ರ ಜಪಾನ್ ದೇಶದ ಮಾಜಿ ಪ್ರಧಾನಿ, 4 ಅವಧಿಗೆ ಪ್ರಧಾನಿ ಆಗಿದ್ರು ಇವರು ಜಪಾನ್ ದೇಶದಾಗ. ಸಿಂಜೋ ಅಬೆ ಅನ್ನುವಂಥ ವ್ಯಕ್ತಿ ಹತ್ಯೆ ಆಗಿದೆ ಇವ್ರದ್ದು 2022-23ರಾಗ. ಅವ್ರಿಗೆ ನಾವು ನೇತಾಜಿ ಪ್ರಶಸ್ತಿಯನ್ನು ಕೂಡ ಕೊಟ್ಟಿವಿ. ಇದ್ರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ. ನೆಕ್ಸ್ಟ್ ನೋಡಿ ಇಲ್ಲಿ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಜನವರಿ 24 ಸರ. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಮೊಟ್ಟ ಮಹಿಳಾ ಪ್ರಧಾನಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು 1966 ಜನವರಿ 24ಕ್ಕ ದೇಶದಲ್ಲಿ ಮೊದಲ ಬಾರಿಗೆ ಮಹಿಳಾ ಪ್ರಧಾನಿ ಕೂಡ ಪ್ರಮಾಣ ವಚನ ಮಾಡಿದ್ರು. ಹಂಗಾಗಿ ನಾವು ಅದರ ನೆನಪಿಗಾಗಿ ಕೂಡ ಜನವರಿ 24 ಹೆಣ್ಣು ಮಗುವಿನ ದಿನ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಕರ್ಪೂರಿ ಠಾಕೂರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಪ್ರಕಟ. ಸರ್ ಭಾರತ ದೇಶದಲ್ಲಿ ಇತ್ತೀಚೆಗೆ ನಾವು 2019ರಲ್ಲಿ ಲಾಸ್ಟ್ ಟೈಮ್ ಭಾರತ ರತ್ನ ಕೊಟ್ಟಿದ್ವಿ ಸ್ನೇಹಿತರೆ. ಆದ್ರ 2024 ಮಟ್ಟ ಯಾವುದೇ ವ್ಯಕ್ತಿಗಳು ಕೊಟ್ಟಿಲ್ಲ. ಈ ವರ್ಷ ಏನ್ ಮಾಡಿವಿ ಸರ್ ಅಂದ್ರಿಗಿನ 5 ಜನ ಸಾಧಕರನ್ನ ಆಯ್ಕೆ ಮಾಡಿವ್ರಿ 2024ರಲ್ಲಿ. ಇದೊಂದು ದಾಖಲೆ ಕೂಡ ನಿರ್ಮಾಣ ಆಗಿದೆ ಕೇಂದ್ರ ಸರ್ಕಾರದ್ದು. ಭಾರತ ದೇಶದಲ್ಲಿ ಗರಿಷ್ಠ ಭಾರತ ರತ್ನವನ್ನ ಒಂದು ವರ್ಷದಲ್ಲಿ 3 ಜನ ಸಾಧಕರಿಗೆ ಕೊಡಬಹುದ್ರಿ. 1999, 1991 ಅಟಲ್ ಬಿಹಾರಿ ವಾಜಪೇಯಿ 99ರ 4 ಜನ ಕೊಟ್ಟಿರ್ತಕ್ಕಂಥ ಉದಾಹರಣೆ ಐತಿ. ನರೇಂದ್ರ ಮೋದಿಜಿ ಅವರು 2025ರಲ್ಲಿ 5 ಜನರ ಆಯ್ಕೆ ಮಾಡ್ಯಾರ. ಬಿಹಾರದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಯಾರಂದ್ರಿಗಿನ ಕರ್ಪೂರಿ ಠಾಕೂರ್ ಅವರಾಗಿರ್ಲಿ ಸರ್. ಅವರ ಜೊತೆಗೆ ಬಿಜೆಪಿ ಪಕ್ಷದ ಸಹ ಸಂಸ್ಥಾಪಕರಲ್ಲಿ ಒಬ್ಬರಾಗಿರ್ತಕ್ಕಂಥ LK ಅಡ್ವಾಣಿ ಅನ್ನುವಂಥ ವ್ಯಕ್ತಿ ಆಗಿರ್ಲಿ. ಮಾಜಿ ಉಪ ಪ್ರಧಾನಿ 7ನೇ ಉಪ ಪ್ರಧಾನಿ ಆಗಿರ್ತಕ್ಕಂಥ ಏನಂತ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅನ್ನುವಂಥದ್ದು LK ಅಡ್ವಾಣಿ ಅವ್ರು ಕೂಡ ಕೊಟ್ಟಿವಿ. ಅದರ ಜೊತೆ ಘೋಷಣೆ ಆಗಿದ್ದೇನಂತ ಕೇಳಿದಾಗ ಮಾಜಿ ಪ್ರಧಾನಿ ಆಧುನಿಕ ಭಾರತದ ಚಾಣಕ್ಯನಾಗಿರ್ತಕ್ಕಂಥ PV ನರಸಿಂಹರಾವ್ ಅನ್ನುವಂಥ ವ್ಯಕ್ತಿ ಆಂಧ್ರ ಪ್ರದೇಶದವ್ರಿ. ನೆಕ್ಸ್ಟ್ ಮತ್ತೊಬ್ಬರ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ಭಾರತದ ರೈತರ ಚಾಂಪಿಯನ್ ಆಗಿರ್ತಕ್ಕಂಥ ಚೌಧರಿ ಚರಣ ಸಿಂಗ್ ಉತ್ತರ ಪ್ರದೇಶದವರು. ಇನ್ನು ಕೃಷಿ ವಿಜ್ಞಾನಿ ಇತ್ತೀಚಿನ ನಿಧನ ಆಗಿರ್ತಕ್ಕಂಥ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಸೇರಿ ತಮಿಳುನಾಡಿನವರು. ಎಷ್ಟು ಜನರು ಘೋಷಣೆ ಮಾಡಿ ಸರ್ ಅಂದ್ರಿಗಿನ 5 ಜನ ಸಾಧಕರು ಘೋಷಣೆ ಮಾಡೀವಿ. ಇದ್ರ ಬಗ್ಗೆ ಸಾಧ್ಯ ಐತಂದ್ರೆ ತುಂಬಾ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ತಿಳಿಸುವಂತ ಪ್ರಯತ್ನ ಮಾಡಣ್ರಿ. ನೆಕ್ಸ್ಟ್ ನೋಡಿ ಇಲ್ಲಿ ಆಸ್ಕರ್ಗೆ ನಾಮನಿರ್ದೇಶನಗೊಂಡಿರ್ತಕ್ಕಂಥ ಭಾರತದ ಟು ಕಿಲ್ ಎ ಟೈಗರ್ ಅನ್ನುವಂಥದ್ರಿ ಸರ. ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ತನ್ನ ಮಗಳ ರಕ್ಷಣೆಗಾಗಿ ಒಬ್ಬ ತಂದೆನಾಗಿರ್ತಕ್ಕಂಥ ಪಾತ್ರ, ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ತಂದೆ ಆಗಿರ್ತಕ್ಕಂಥ ವ್ಯಕ್ತಿ ಅದರ ವಿರುದ್ಧ ಹೋರಾಟ ಮಾಡತಕ್ಕಂಥ ಪ್ರಯತ್ನ. ಆ ಚಿತ್ರನ ಯಾವ ಸರ್ ಅಂತ ಕೇಳಿದಾಗ ಟು ಕಿಲ್ ಎ ಟೈಗರ್ ಅನ್ನುವಂಥದ್ದು. ಇದು ಕೂಡ ಸಾಕ್ಷ್ಯಚಿತ್ರ ವಿಭಾಗಕ್ಕೆ ಕೂಡ ಸೆಲೆಕ್ಟ್ ಆಗ್ಯದ ನಮ್ಮ ದೇಶದ ಅಂದ್ರೆ ಆಯ್ಕೆ ಆಗ್ಯದ. ಇದು 96ನೇ ಆಸ್ಕರ್ ಆಗ್ತದ್ರಿ ಸರಿ 2024ರಲ್ಲಿ. ಇದನ್ನು ಕೂಡ ಗೊತ್ತಿರಲಿ. ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಜನವರಿ 25 ರಾಷ್ಟ್ರೀಯ ಮತದಾರ ದಿನ ಕೂಡ ಮಾಡ್ತೀವಿ, ಪ್ರವಾಸೋದ್ಯಮ ದಿನ ಕೂಡ ಮಾಡ್ತೀವಿ. ಇಲ್ಲೈತಿ ನೋಡಿ ಜನವರಿ 25 ರಾಷ್ಟ್ರೀಯ ಮತದಾರ ದಿನ. ಇದನ್ನ ಏನ್ ಸರ್ ಅಂತ ಕೇಳಿದಾಗ ನಥಿಂಗ್ ಲೈಕ್ ವೋಟ್ ಅನ್ನುವಂಥದ್ದು, ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಶೋರ್ ಅನ್ನುವಂಥದ್ದು. ಇದು 2024ರ ಥೀಮ್ ಅಂತ ಕೂಡ ಗೊತ್ತಿರ್ಬೇಕ್ರಿ. ಇದನ್ನ ನಾವು ಕೇಂದ್ರ ಚುನಾವಣಾ ಆಯೋಗ 2011ರಿಂದ ಪ್ರತಿ ವರ್ಷ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಇಷ್ಟು ಸಿಂಪಲ್ ಆಗಿ ಇದ್ರ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ ಬ್ರಿಟನ್ ಬ್ಲೂ ವ್ಯಾಟ್ನಿಕ್ ಪ್ರಶಸ್ತಿ ಪ್ರಕಟ. ನೋಡಪ್ಪ ಹೆಂಗೈತಿ ಬ್ಲೂ ವ್ಯಾಟ್ನಿಕ್ ಪ್ರಶಸ್ತಿ ಯಾವ ದೇಶದವರು ಸರ್ ಅಂದ್ರೆ ಈಗಿನ ಬ್ರಿಟನ್ ದೇಶದವರು. ಈ ಬ್ರಿಟನ್ ದೇಶದವ್ರು ಏನಂತ ಕೇಳಿದಾಗ ಪ್ರತಿ ವರ್ಷ ಇಂಥ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ಯಾರ. ಅದನ್ನ ಈ ಸಾರಿ ಪ್ರಕಟವಾಗಿರ್ತಕ್ಕಂಥದ್ದು ಏನಂತ ಕೇಳಿದಾಗ ನಾವು ಈ ಸಾರಿ ಕೂಡ ಕೊಟ್ಟಿರ್ತಕ್ಕಂಥ ಉದಾಹರಣೆ ಐತ್ರಿ. ಆ ಬ್ರಿಟನ್ ದೇಶಕ್ಕೆ ಸಂಬಂಧಪಟ್ಟಂತೆ ಯಾವ್ದು ಬ್ಲಾ ವ್ಯಾಟ್ನಿಕ್ ಅನ್ನುವಂಥದ್ದು. ಇನ್ನು ಗಣರಾಜ್ಯ ದಿನ ಈಗಾಗಲೇ ನಾವು ನೋಡ್ಕೊಂಡಿವಿ. ಪ್ರತಿ ವರ್ಷ ಇನ್ಕತಕ್ಕ 75 ಬಾರಿ ಮಾಡೀವಿ. ಲಾಹೋರ್ ಕಾಂಗ್ರೆಸ್ ಅಧಿವೇಶನದಾಗ 1930 ಜನವರಿ 26ಕ್ಕ ರಾವಿ ನದಿ ದಡದ ಮೇಲೆ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿದ್ವಿ. ಅವರ ಒಂದು ನೆನಪಿಗಾಗಿ ಜನವರಿ 26 ಭಾರತ ಸಂವಿಧಾನ ಕೂಡ ಜಾರಿಗೆ ಬರ್ತಕ್ಕಂಥ ಪ್ರಯತ್ನ ಆಯಿತು. ಅಖಂಡ ಭಾರತ ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳ ಇತಿಹಾಸ ಕೂಡ ಕಂಡಿರ್ತಕ್ಕಂಥದ್ದು. ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವ ಕಾರ್ಯಕ್ರಮ ದಿನದಂದು ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಅಧಿಕಾರ ಕೊಟ್ಟಿವಿ. ಅವತ್ತು ಪ್ರಶಸ್ತಿಗಳು ಕೂಡ ಪ್ರಕಟ ಆಗ್ತಾ ಬರ್ತಾವ. ಇದನ್ನು ಕೂಡ ಗೊತ್ತಿರಲಿ. ನೆಕ್ಸ್ಟ್ ಸಂಗೊಳ್ಳಿ ರಾಯಣ್ಣ ಹುತಾತ್ಮರ ದಿನ ಜನವರಿ 26 ಸಂಗೊಳ್ಳಿ ರಾಯಣ್ಣಗೆ ಸಂಬಂಧಪಟ್ಟಂತೆ ಹುತಾತ್ಮರ ದಿನ ಕೂಡ ಮಾಡ್ತಾ ಇದೀವಿ. ಸರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಜನಿಸಿರ್ತಕ್ಕಂಥದ್ದು ಆಗಸ್ಟ್ 15 ನಾವು ಜನ್ಮದಿನ ಅಂತ ಕರೆದ್ರಿನ. ಆ ಜನವರಿ 26 ನಿಧನ ಹೊಂದಿರತಕ್ಕಂಥ ದಿನ. ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಬಂಧಿಸಿದಂತೆ ಜನವರಿ 26 ಏನಂತ ಕೇಳಿದ್ರೆ ನಾವು ಹುತಾತ್ಮರ ದಿನ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇವತ್ತೆಲ್ಲ ಭಾರತ ದೇಶದಲ್ಲಿ ಕಚೇರಿಯ ಕ್ರಾಂತಿಕಾರಿಗಳಂತ ಏನಂತ ಕರಿತಾ ಇದೀವಲ್ಲ, ಭಗತ್ ಸಿಂಗ್, ರಾಜಗುರು, ಸುಖದೇವ್ ಅವರ ಸಾಲಿನಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥ ಕನ್ನಡಿಗರಲ್ಲಿ ಏನ್ ಸರ್ ಅಂತ ಕೇಳಿದಾಗ
ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಕೂಡ ನಾವು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕೆ ಸ್ನೇಹಿತರೆ, ಅದನ್ನು ಕೂಡ ನಮ್ಗೆ ಗೊತ್ತಿರಬೇಕ್ರಿ. ಹುತಾತ್ಮರ ದಿನ ಜನವರಿ 26, ಇವ್ರು ಜನಿಸಿರ್ತಕ್ಕಂಥ ದಿನ ಆಗಸ್ಟ್ 15. ಒಂದೇನಂತ ಕೇಳಿದ ಇಂಡಿಪೆಂಡೆನ್ಸ್ ಡೇ ಅಂತ ಕೇಳಿದಾಗ ಸ್ವಾತಂತ್ರ್ಯೋತ್ಸವ ದಿನ ಅಂತ ಕೂಡ ನಾವು ಕರಿಬೋದ್ರಿ. ಇನ್ ನೆಕ್ಸ್ಟ್ ನೋಡಿ ಇಲ್ಲಿ 2024ನೇ ಸಾಲಿನ ಅನೇಕ ಪದ್ಮ ಪ್ರಶಸ್ತಿ ರೀ. ಇದು ಸಪರೇಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಮಾಡಮಂತ. 24ರಲ್ಲಿ ಪದ್ಮವಿಭೂಷಣ ಯಾವಾಗ್ಯಾವ, ಪದ್ಮಭೂಷಣ ಯಾವಾಗ್ಯಾವ, ಇನ್ನು ಅದರ ಜೊತೆಗೆ ಪದ್ಮಶ್ರೀ ಯಾವಾಗ್ಯಾವ, ಭಾರತ ರತ್ನ ಪಡೆದಿರ್ತಕ್ಕಂಥ 5 ಜನ ಸಾಧಕರು. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾ ಡೀಟೇಲ್ ಆಗಿ ಇದರ ಬಗ್ಗೆ ನಾನು ನಿಮಗೆ ನಾಲೆಡ್ಜ್ ಅಂತ ಕೇಳಿದಾಗ ಮಾಹಿತಿ ಅಂತ ತಿಳಿಸುವಂತ ಪ್ರಯತ್ನ ಮಾಡಮ್ಮ. ನೆಕ್ಸ್ಟ್ ನೋಡಿ ಇಲ್ಲಿ ಇದಾದ ನಂತರ ಏನಂತ ಕೇಳಿದಾಗ ಇಲ್ಲಿವರೆಗೆ ನಮಗ ಜನವರಿ ತಿಂಗಳಲ್ಲಿ ಒಂದೇ ಪಾಯಿಂಟ್ ಉಳಿದದ. ಈಗ 2024ನೇ ಸಾಲಿನಲ್ಲಿ ಪ್ರಕಟವಾಗಿರ್ತಕ್ಕಂಥ ಈ ಒಂದು ಪದ್ಮ ಪ್ರಶಸ್ತಿಗಳ ಬಗ್ಗೆ ತಿಳಿಸುವಂತ ಪ್ರಯತ್ನ ಮಾಡೋಣ್ರಿ. ಅದನ್ನು ಸಾಧ್ಯ ಆಗಿತ್ತಂದ್ರೆ ಹೊಸದಾಗಿರ್ತಕ್ಕಂಥ ಒಂದು ವಿಡಿಯೋ ಮಾಡಿ ಈಗ ಆಗಿರ್ತಕ್ಕಂಥ ಭಾರತ ರತ್ನ ಪದ್ಮ ಪ್ರಶಸ್ತಿ ಎರಡನ್ನು ಕೂಡ ತುಂಬಾ ಡೀಟೇಲ್ ಆಗಿ ಮಾತಾಡಮಂತ. ಇಷ್ಟು ನಮಗ ಆ ಜನವರಿ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಪ್ರಮುಖ ಪ್ರಚಲಿತ ಘಟನೆಗಳು ಇಂಪಾರ್ಟೆಂಟ್ ರೀ. ಇವೆಲ್ಲವೂ ಕೂಡ ನೀವು ಈಗಾಗಲೇ ಒಮ್ಮೆ ಓದ್ಕೊಂಡಿರ್ತಿದ್ದಿ. ನಮ್ಮ ಒಂದಿಷ್ಟು ತರಗತಿಗಳು ಕೇಳಿಬಿಟ್ಟೆ ಅಂದ್ರೆಗೆನ ಎಲ್ಲೋ ಒಂದ್ ಕಡೆ ಓದ್ಕೊಂಡಿರ್ತಕ್ಕಂಥ ಅನೇಕ ಅಂಶಗಳು ಕೇಳಿವಿ ರಿವಿಷನ್ಗಳು ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತಾವ. ಹಂಗಾಗಿ ಏನು ಸರ್ ಅಂತ ಕೇಳಿದಾಗ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಚಲಿತ ಘಟನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ಕೆಲವೊಮ್ಮೆ ಹೇಳಕ್ ಬರಲ್ರಿ, ಹೈಯೆಸ್ಟ್ ಪ್ರಶ್ನೆಗಳು ಕೇಳಿರ್ತಕ್ಕಂಥ ಉದಾಹರಣೆ ಇದಾವ, ಕೆಲವೊಮ್ಮೆ ಬಹಳಷ್ಟು ಕಡಿಮೆ ಪ್ರಮಾಣದ ಪ್ರಶ್ನೆಗಳು ಕೇಳ್ಯಾನ. ಆದ್ರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳು ನಾವು ತಯಾರಾಗ್ತಕ್ಕಂಥ ಪ್ರಯತ್ನ ಆಗ್ಬೇಕ್ರಿ. ಇಲ್ಲಿವರೆಗೆ ನಮ್ಮ ತರಗತಿಗಳನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಏನಂತ ಕೇಳಿದ ಮತ್ತೊಮ್ಮೆ ಮಗದೊಮ್ಮೆ ಒಂದಿಷ್ಟು ಏನಂತ ಧನ್ಯವಾದಗಳು. ಇದರ ಜೊತೆಗೆ ನಮ್ಮ ಗುರುದೇವ IAS KS ಅಂಡ್ ಬ್ಯಾಂಕಿಂಗ್ ಅಕಾಡೆಮಿಯನ್ನ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಅಂದ್ರಿಗೆನ ಆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒಮ್ಮೆ ಕ್ಲಿಕ್ ಮಾಡಿದ್ದಾಗಿತ್ತಂದ್ರ ನಾವು ಆಗ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ಯಾರಿಗೆ ತಲುಪ್ತೋ ಬಿಡ್ತೋ ಗೊತ್ತಿಲ್ಲ, ಆ ಒಂದು ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಮೊದಲನೇ ಬಾರಿ ತಲುಪ್ತಕ್ಕಂಥ ಪ್ರಯತ್ನ ಆಗೇ ಆಗ್ತೈತಿ. ಮತ್ತೊಮ್ಮೆ ಏನಂತ ಕೇಳಿದಾಗ ಹೃತ್ಪೂರ್ವಕವಾಗಿರ್ತ ಧನ್ಯವಾದಗಳು ಸ್ನೇಹಿತರೆ.